ನಮಸ್ಕಾರ. ವಿಶೇಷ ಚುನಾವಣಾ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಈಗಾಗಲೇ ಮತದಾನದ ಹಬ್ಬ, ಚುನಾವಣಾ ಪ್ರಕ್ರಿಯೆ, ರಾಜ್ಯದಲ್ಲಿ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಈಗಾಗಲೇ ಶುರುವಾಗಿರುವಂಥದ್ದು. ಎಲ್ಲೆಡೆ ಮತದಾರರು ಸಡಗರ ಸಂಭ್ರಮದಿಂದ ಕಾತುರರಾಗಿ ಏನು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಏನು ಚುನಾವಣೆಯಲ್ಲಿ ಮತದಾನದ ಮಹತ್ವ ಎಷ್ಟು ಮುಖ್ಯವಾಗಿದೆ. ಜೊತೆಗೆ ಪ್ರತಿ ಸರಿ ಚುನಾವಣೆ ಬಂದಾಗ ಮತದಾರ ಯಾವ ವಿಷಯಗಳನ್ನ ಇಟ್ಕೊಂಡು ಮತದಾನ ಮಾಡಬೇಕಾಗತ್ತೆ, ಮತ್ತು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟು ಅಪಾಯಕಾರಿ. ಜೊತೆಗೆ ಮೊದಲು ಈ ಹಿಂದಿನ ಚುನಾವಣೆಗಳಲ್ಲಿ 60-70ರ ದಶಕದಲ್ಲಿ ಚುನಾವಣೆಗಳು ನಡೆದಾಗ ಯಾವ ವಿಷಯಗಳನ್ನು ಇಟ್ಟುಕೊಂಡು ಅಭ್ಯರ್ಥಿಗಳು, ಪಕ್ಷಗಳು ಮತದಾರರ ಮುಂದೆ ಹೋಗ್ತಾ ಇದ್ರು, ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಎಲ್ಲ ರಾಜ್ಯದ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಏನು ಮತದಾನದ ಕಂಪ್ಲೀಟ್ ರಿಪೋರ್ಟ್ಸನ್ನು ಕೊಡ್ತೇವೆ. ಜೊತೆಗೆ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ಇದೇ ಇವತ್ತಿನ ವಿಶೇಷ ಲೋಕಮತ ಚುನಾವಣಾ ಚರ್ಚಾ ಕಾರ್ಯಕ್ರಮ. ಓಕೆ, ಈ ಚರ್ಚೆಯಲ್ಲಿ ನಮ್ಮೊಂದಿಗೆ ಏನು ಚಿಂತಕರು, ಈ ನಾಡಿನ ಮಾಜಿ ಸಚಿವರು, ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ನಿರ್ವಹಣೆ ಮಾಡಿದಂಥವರು, ಮತ್ತು ಇನ್ನು ಲೇಖಕಿ, ಹೋರಾಟಗಾರ್ತಿ ಮತ್ತು ಸೋಷಲಿಸ್ಟ್ ಪಾರ್ಟಿ ಏನು ಪಕ್ಷದ ರಾಜ್ಯ ಅಧ್ಯಕ್ಷೆಯಾಗಿರುವಂಥ BT ಲಲಿತಾ ನಾಯಕ್ ಅವರು ನಮ್ಮ ಚರ್ಚೆಯಲ್ಲಿದ್ದಾರೆ. ಅವ್ರನ್ನ ಏನು ಈ ಕಾರ್ಯಕ್ರಮಕ್ಕೆ, ಚರ್ಚಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತು ಇನ್ನೊಂದಿಬ್ಬರು ಏನು ಅತಿಥಿಗಳು ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ, ಅವರನ್ನು ಕೂಡ ನಾವು ಜಾಯಿನ್ ಮಾಡ್ಕೊಳ್ತೇವೆ. ಈಗ ಮತ್ತು ಸತ್ಯಪ್ರಕಾಶ್ ಅವರು, ಕಾಂಗ್ರೆಸ್ ವಕ್ತಾರರು, ವಿಡಿಯೋ ಕಾಲ್ ಮೂಲಕ ಅವರು ಜಾಯಿನ್ ಆಗ್ತಾರೆ ಚರ್ಚೆಗೆ. ಅವ್ರಿಗೂ ಕೂಡ ಇನ್ನು ಸ್ವಾಗತವನ್ನು ಕೋರ್ತಾ, ಮೇಡಮ್, ಇವತ್ತು ಏನು ಚುನಾವಣೆ ಅಂದರೆ ಒಂದು ಪ್ರಜಾತಂತ್ರದ ಹಬ್ಬ ಅಂತ ನಾವು ಕರಿತೇವೆ. ಆ ಹಬ್ಬಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ 14 ಕ್ಷೇತ್ರಗಳಿಗೆ ಇವತ್ತು ಮತದಾನದ ಪ್ರಕ್ರಿಯೆ ನಡೀತಾ ಇದೆ. 2024ರ ಈ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಮತ್ತು ಈ ಪ್ರಕ್ರಿಯೆ ಶುರುವಾಗಿರುವಂಥದ್ದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಏನು ಪಲ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ? ಏನು ನಾಡಿ ಮಿಡಿತ ನಿಮಗೆ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು? ಇದು ನನಗೆ ಇದು ಹಬ್ಬ ಅಂತ ನಾವು ಅಂದ್ಕೊಂಡ್ರೂ ಕೂಡ ನಿಜವಾದ ಹಬ್ಬ ಇದು. ಆದರೆ ಹಬ್ಬದ ಯಾವುದೇ ಸಂಭ್ರಮಗಳು ಇಲ್ಲಿ ಪಡೋದಕ್ಕೆ ಅವಕಾಶ ಇಲ್ಲ. ಹಬ್ಬ ಅಂತೂ ನಿಜ. ಯಾಕೆ ಅಂತಂದರೆ, ಯಾವ ವಿಷಯವನ್ನು ಜನಗಳ ಮುಂದೆ ಇಟ್ಟುಕೊಂಡು ಅತ್ಯಂತ ಉಪಯೋಗಿಯಾಗಂಥ ಜನಪರವಾದಂಥ ವಿಷಯಗಳನ್ನು ಇಟ್ಟುಕೊಂಡು ನಾವು ಜನಗಳ ಮುಂದೆ ಹೋಗಬೇಕಾಗಿತ್ತೋ ಅದು ಆಗ್ತಾಯಿಲ್ಲ. ಜನಗಳಿಗೆ ಅದು ಬೇಕಾಗಿಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ಬೇರೆ ರೀತಿಯಲ್ಲಿ ಇದು ವಿಶ್ಲೇಷಣೆ ಮಾಡಲಾಗ್ತಾಯಿದೆ. ಚುನಾವಣೆಯ ಪ್ರಕ್ರಿಯೆಯನ್ನೇ ಬೇರೆ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾಯಿದೆ. ಹೇಗೆ ಅಂದರೆ, ಅವ್ರು ಏನು ಕೊಡ್ತಾರೆ, ಈಗಿನ ಪೂರ್ತಿ ಏನು ಕೊಡ್ತಾರೆ ಅದು ನಮಗೆ ಮುಖ್ಯ ಅನ್ನೋದು ಜನಗಳಿಗಿದೆ. ನಾವೀಗ ಹಾಲಿ ಏನು ಕೊಡ್ತಾಯಿದ್ದೀವಿ ನಿಮಗೆ ಅನ್ನೋದು ಇಲ್ಲಿ ಅದು ಮುಖ್ಯ ಆಗ್ತಾಯಿದೆ. ಮುಂದೆ ನಿಮಗೇನು ಕೊಡ್ಬೋದು, ಮುಂದೆ ನಾವು ಈ ದೇಶವನ್ನು, ಈ ನಾಡನ್ನು ನಾವು ಯಾವ ರೀತಿ ಕಟ್ತೀವಿ, ಯಾವ ಒಂದು ಗುರಿ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೇಳೋದಕ್ಕೆ ಬಹುಶಃ ಇವ್ರಿಗೆ ಪುರುಸತ್ತಿದ್ರು, ಕೇಳೋರಿಗೆ ಪುರುಸತ್ತಿಲ್ಲ. ನೀವೇನು ಮಾಡ್ತಿರೋ ಮುಂದೆ ಗೊತ್ತಿಲ್ಲ, ಈಗೇನು ಮಾಡಬೇಕೋ ಅದು ಮಾಡಿ ನಮಗೆ ಮುಂದೆ ಹೋಗಿ ನೀವು ಅನ್ನೋ ಥರದಲ್ಲಿ ಪ್ರಜೆಗಳು ವರ್ತಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಮತ್ತು ಚುನಾವಣೆಯಲ್ಲಿ ಯಾವ ಒಂದು ಬಿಗಿ ಇರಬೇಕು, ಶಿಸ್ತಿರಬೇಕು. ಅದೇನೋ ಅಲ್ಲಿ ಸಿಕ್ತು ಅಂದರೆ ಯಾರ್ದದು, ಏನು ಸಿಕ್ಕಿದ್ದು, ಎಲ್ಲಿ ತಗೊಂಡು ಹೋಗ್ತಾಯಿದ್ರು, ಅದು ಯಾರದ್ದು ತಕ್ಷಣ ಕಂಡುಹಿಡಿದು ಜನಗಳ ಮುಂದೆ ಬಹಿರಂಗವಾಗಿ ಹೇಳುವಂಥ ವ್ಯವಸ್ಥೆ ಇಲ್ಲ. ಹೇಳ್ತಾರೆ ಅಲ್ಲಿ ಇಷ್ಟು ಚಿನ್ನ ಸಿಕ್ತು, ಬಂಗಾರ ಸಿಕ್ತು, ಆಮೇಲೆ ಸೀರೆಗಳು ಸಿಕ್ವು, TV ಸಿಕ್ತು, ಹಣ ಸಿಕ್ತು, ಇಷ್ಟು ಕೋಟಿ ಹಣ ಇತ್ತು, ಅದನ್ನು ಹಿಡಿದಿದ್ದಾರೆ, ಸೀಜ್ ಮಾಡಿದ್ದಾರೆ ಅಂತಲೂ ಹಾಕಿರಲ್ಲ, ಅದನ್ನು ಪತ್ತೆ ಮಾಡಿದ್ದಾರೆ. ಪತ್ತೆ ಆಗಿದೆ. ಪತ್ತೆ ಆದಮೇಲೆ ಅದು ಏನಾಯಿತು, ಎಷ್ಟಿತ್ತು, ಬಹಳ ಬೇಗ ಕ್ವಿಕ್ ಆಗಿ ಅದನ್ನು ಹೇಳಬೇಕಾಗ್ತದೆ. ಆಮೇಲೆ ಅದು ಯಾರಿಗೆ ಸೇರಿದ್ದು, ಯಾವ ರಾಜಕಾರಣಿಗೆ ಸೇರಿದ್ದು ಅದನ್ನು ಮೊದಲು ಹೇಳಬೇಕು ಅವರು. ಅದು ಇಂಪಾರ್ಟೆಂಟ್. ಅವಾಗ ಜನರಿಗೆ ಗೊತ್ತಾಗುತ್ತೆ ಇವನು ಏನು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಭ್ರಷ್ಟಾಚಾರ ಮಾಡಕ್ ರೆಡಿ ಆಗಿದ್ದಾನೆ, ಮತವನ್ನ ಕೊಂಡ್ಕೊಳಕ್ ರೆಡಿ ಆಗಿದ್ದಾನೆ ಅಂತೇಳಿ ಜನರಿಗೆ ಗೊತ್ತಾದಾಗ ಅವನ ವಿರುದ್ಧ ಅಥವಾ ಮತ ಚಲಾಯಿಸೋದಕ್ಕೆ ಜನರಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಉತ್ತಮರು ಬರೋದಕ್ಕೆ ಅವಕಾಶ ಆಗುತ್ತೆ. ಕರೆಕ್ಟ್.
ಆ ಉತ್ತಮರನ್ನು ನಾವು ತರೋದಕ್ಕೆ ನಮಗೆ ಪ್ರಜೆಗಳಿಗೆ ನೀವು ದಾರಿ ತೋರಿಸ್ಬೇಕೇ ಹೊರತು ಚುನಾವಣೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಆ ವ್ಯವಸ್ಥೆ ಇದೆಯಲ್ಲ, ಅದು ಪೂರ ಜನಗಳಿಗೆ ಆ ದುರ್ಗಮವಾದ ಮಾರ್ಗನ ತೆಗೆದುಹಾಕಿ ಸಲೀಸ್ ದಾರಿಯನ್ನು ತೋರಿಸ್ಬೇಕಾಗ್ತದೆ. ನೀವು ಇಂಥವರಿಗೆ ವೋಟ್ ಮಾಡಿ ಅಂತ ಬಾಯಿ ಬಿಚ್ಚಿ ಹೇಳೋದು ಬೇಡ. ಅವರು ನೋಡಿ ಇವನು ಈ ಥರ ಮಾಡ್ತಾರೆ, ಇಂಥ ಅಭ್ಯರ್ಥಿ ಇಂಥ ಮೂಲದಿಂದ ಇವನು ಇಂಥ ಭಾಗದಲ್ಲಿ ಇಷ್ಟು ಕೋಟಿ ಹಣವನ್ನು ಹಂಚೋದಿಕ್ಕೆ ತಂದಿದ್ದಾನೆ, ಇಂಥ ಸೀರೆಯನ್ನು ಇಷ್ಟು ಲಕ್ಷ ಸೀರೆಯನ್ನು ಹಂಚೋದಿಕ್ಕೆ ಬಂದಿದ್ದಾನೆ, ಇವನು ಪ್ರಜಾತಂತ್ರ ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಈ ತರ ತಂತ್ರ ಮಾಡ್ತಾ ಇದ್ದಾನೆ ಅಂತೇಳಿ ನಾವೆಲ್ಲೂ ನೋಡಿಲ್ಲ ಮೇಡಮ್. ಚುನಾವಣಾ ಆಯೋಗ ಯಾವುದು ಕೂಡ ಇದನ್ನು ಬರೀ ಜಪ್ತಿ ಮಾಡ್ಕೊಂಡ್ವಿ ಅಥವಾ ಪತ್ತೆಯಾಗಿದೆ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ಇದು ಯಾರಿಗೆ ಸೇರಿದ್ದು ಅಂತ ಹೇಳುವಷ್ಟು ಧೈರ್ಯ ಇಲ್ಲ. ನನಗೇನು ಅನ್ಸತ್ತಂದ್ರೆ ಮೊದಲು ಅದು ಹೇಳಬೇಕದು ಅಂತ, ಆಮೇಲೆ ಬೇಕಾದ್ರೆ ಅದು ಇದಾಗಲಿ. ಓಕೆ, ಹೌದು. ಆಮೇಲೆ ಏನು ತನಿಖೆ ಆಗಲಿ ಏನಾಗಲಿ, ಯಾವುದೋ ಇತ್ತಪ್ಪ ನಾನು ಹಿಂಗೆ ತಗೊಂಡು ಹೋಗ್ತಿದ್ದೆ ಅಂತ ಅವನು ಸರಿಯಾದ ಸಮಜಾಯಿಸಿ ಕೊಟ್ಟರೆ ಅದು ತೊಗೊಂಡು ಹೋಗ್ತಾರೆ ಅಂತ ಕೇಳಿದ್ದೀನಿ ನಾನು. ಆದರೆ ಇದು ಯಾರ್ದು ಅನ್ನೋದನ್ನು ಇವ್ರು ಯಾಕೆ ಮುಚ್ಚಿಡ್ತಾರೆ? ಯಾಕೆ ಆ ಮನುಷ್ಯನ ಮೇಲೆ ಅಷ್ಟೊಂದು ಇವರಿಗೆ ಪ್ರೀತಿ? ಭ್ರಷ್ಟಾಚಾರವನ್ನು ಇವರೇ ಪೋಷಣೆ ಮಾಡಿದಾಗ ಆಗೋಲ್ವಾ? ಕರೆಕ್ಟ್. ಈಗ ಆಮೇಲೆ ಈ ಚುನಾವಣಾ ಆಯೋಗ ಈ ಥರದ ಸಿಗುವಂಥ ಆಮಿಷದ ವಸ್ತುಗಳು, ಹಣವನ್ನು ಯಾವ ಪಕ್ಷದ ಅಭ್ಯರ್ಥಿಗಳ ಹೆಸರನ್ನು ಕೂಡ ಇವರು ರಿವೀಲ್ ಮಾಡಲ್ಲ. ಈಗ ಉದಾಹರಣೆಗೆ ಈಗ ರಾಜ್ಯದಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಅವರನ್ನು ರಿವೀಲ್ ಮಾಡಲ್ಲ. ಪ್ರತಿಪಕ್ಷ ಬಿಜೆಪಿ ಇದೆ, ಅವರನ್ನು ರಿವೀಲ್ ಮಾಡಲ್ಲ. ಅಂದ್ರೆ ನಮ್ದೇನೋ ಒಂದು ನೆಪ ಮಾತ್ರಕ್ಕೆ ಏನೋ ಒಂದು ಚುನಾವಣಾ ಆಯೋಗ ಕೆಲಸ ಮಾಡಬೇಕು, ಮಾಡ್ತಾ ಇದ್ದೀವಿ ಅನ್ನೋ ಥರದಲ್ಲಿ. ಹೌದು, ಇದು ಅವರ ಕಾರ್ಯ ಇದಕ್ಕೆ ಅವ್ರ ಸ್ಥಾನಕ್ಕೆ ಅವ್ರು ಗೌರವ ಕೊಡೋಲ್ಲ ಅಂತಾಯ್ತು. ಅವ್ರು ಸುಮ್ಮನೆ ನಾಮಕಾವಸ್ತಾ ಇದ್ದಾರೆ ಅಂತ. ಈಗ TN ಶೇಷನ್ ಅಂತ ಚುನಾವಣಾ ಆಯುಕ್ತರು ಒಂದು ಭಾರತದಲ್ಲಿ ಒಂದು ಹೊಸ ಮೈಲುಗಲ್ಲನ್ನೇ, ಹೊಸ ಒಂದು ಚಾಪನ್ನೇ ಮೂಡಿಸಿದ್ರು. ಹೌದು, ಅಂತ ಅಧಿಕಾರಿಗಳು ಈ ಬರಬೇಕಾಗಿದೆ ಅಂತ ಅನ್ಸುತ್ತೆ. ಬರಲೇಬೇಕು ಅಧಿಕಾರಿ. ನೋಡಿ, ಒಂದು ವೇಳೆ ಚುನಾವಣಾ ಅಧಿಕಾರಿ ಸ್ಟ್ರಿಕ್ಟಾಗಿ ಕೆಲಸ ಮಾಡಿದರೆ ಎಷ್ಟು 99% ಭ್ರಷ್ಟಾಚಾರಗಳು ಕಡಿಮೆ ಆಗ್ತದೆ. ಆಮೇಲೆ ನಿರಾಳ ಆಗುತ್ತೆ. ನಿಂತವನಿಗೆ ಎಷ್ಟರ ಮಟ್ಟಿಗೆ ಅವನು ಖುಷಿಯಾಗಿರ್ತಾನಂದರೆ, ನನಗೆ ಇನ್ನು ಖರ್ಚಿಲ್ಲಪ್ಪ, ಹೆಂಗೂ ಚುನಾವಣಾಧಿಕಾರಿಗಳ ಆದೇಶ ಇದೆ, ಆ ಶಿಸ್ತನ್ನು ನಾವೆಲ್ಲ ಪಾಲಿಸ್ಬೇಕಂದಾಗ ಇವನು ಕಷ್ಟಪಟ್ಟು ಲಂಚ ಹೊಡೆದು ಇನ್ನೊಬ್ರಿಗೆ ಕೊಟ್ಟು ಏನು ಮಾಡೋದು ಬೇಕಾಗಿಲ್ಲ. ಎಸ್ ಮೇಡಮ್. ಈಗ ಇನ್ನೊಂದು, ಈ ಮತದಾನದ ಹಕ್ಕು ಇದೆಯಲ್ಲ, ಯಾವಾಗ ಮತ ಚಲಾವಣೆ 100ಕ್ಕೆ 100ರಷ್ಟಾಗತ್ತೆ, ಆಗ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತಂಗೆ ಆಗುತ್ತೆ ಅನ್ನುವಂಥದ್ದು. ಯಾವಾಗ ಮತದಾನದ ಈ ಹಕ್ಕು ಚಲಾವಣೆ ಪ್ರಕ್ರಿಯೆ ಎಲ್ಲ 100ಕ್ಕೆ 30ರಷ್ಟು, 40ರಷ್ಟು, 50ರಷ್ಟು ಆದ್ರೆ ಅಲ್ಲಿ ಈ ಭ್ರಷ್ಟ ರಾಜಕಾರಣಿಗಳಿಗೆ ಅವರನ್ನು ಕೊಂಡುಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಅಂದ್ರೆ ಜನರು ತಮ್ಮ ಹಕ್ಕನ್ನ ಸಂಪೂರ್ಣವಾಗಿ ಎಲ್ಲರೂ ಒಂದು 100ಕ್ಕೆ 100ರಷ್ಟು ಮತ ಚಲಾವಣೆ ಮಾಡಿದಾಗ ಅವ್ನು ಎಲ್ರಿಗೂ ದುಡ್ಡು ಕೊಡೋದಿಕ್ಕಾಗಲ್ಲ, ಅವ್ನು ಎಲ್ರಿಗೂ ಸೀರೆ ಕೊಡೋದಿಕ್ಕಾಗಲ್ಲ, ಎಲ್ಲರನ್ನು ಕೊಂಡ್ಕೊಳ್ಳೋದಿಕ್ಕಾಗಲ್ಲ. ಏನ್ ಹೇಳ್ತೀನಿ ಇದ್ರ ಬಗ್ಗೆ? ಇಲ್ಲ, ಏನು ಕೊಡದೇನೆ ಅವನು ಮತ ತಗೋಬೇಕು, ಆಗ ಎಲ್ಲರೂ ಓಟ್ ಹಾಕ್ತಾರೆ, ಎಲ್ಲರೂ ಹಾಕಬೇಕು. ಮತ್ತು ಇದು ನೀವು ಹೇಳಿದಾಗೆ ಅವನು ಕೊಟ್ಟು ಪಡೆಯೋದಿದೆಯಲ್ಲ, ಈ ವ್ಯವಸ್ಥೆನ ಜನಗಳಾರು ಮುಂದೆ ಖಂಡಿಸ್ಬೇಕಂತೀನಿ ನಾನು. ಇನ್ನು ಅಧಿಕಾರಿಗಳ ಕೈಲಂತೂ ಆಗಲಿಲ್ಲ, ಚುನಾವಣಾಧಿಕಾರಿ ಕೈಲಿ ಆಗಲೇ ಇಲ್ಲ ಸೆಷನ್ ನಂತರದ ಕಾಲದಲ್ಲಿ. ಈಗ ನೋಡಿ, ನೀವು ನಿಲ್ತೀರಿ, ನೀನು ಇಷ್ಟೇ ಖರ್ಚು ಮಾಡಬೇಕು, 20 ಲಕ್ಷ, 30, 50 ಅಥವಾ ಅವರು ಚುನಾವಣಾ ಆಯೋಗ ಒಂದು ಮೊತ್ತವನ್ನು ನಿಗದಿ ಮಾಡಿ 20-25 ಈಗಲೂ ಮಾಡಿದೆ. ಅದೊಂದು ಸುಮ್ಮನೆ ಅದು ನೆಪಕ್ಕೆ ಮಾಡದೇನೆ. ಇಲ್ಲ, ನೀನು ಇದ್ರ ಮೇಲೆ ಪಟ್ಟು 1 ಪೈಸಾ ಖರ್ಚು ಮಾಡಬೇಡ, ಹಾಕ್ತಾರೆ, ಓಟ್ ಹಾಕೋರು ಹಾಕಿ ಯಾತಕ್ಕಾಗಿ ಇದು ಮಾಡಬೇಕು? ಇದನ್ನು ಅಂಥವ್ರೊಬ್ಬರು ಆ ಸ್ಥಾನದಲ್ಲಿ ಬಂದರು ಅಂದರೆ ನ್ಯಾಯಾಂಗ ಪರಿಶುದ್ಧ ಆಗಿಬಿಡುತ್ತೆ. ಚುನಾವಣಾಧಿಕಾರಿಗಳು ಸರಿಯಾಗಿದ್ದರು ಅಂದರೆ ನ್ಯಾಯಾಂಗಕ್ಕೂ ಒಂದು ಇದು ಸಿಗುತ್ತೆ. ನೋಡಿ, ಈ 2 ವಿಷಯದಲ್ಲಿ ನ್ಯಾಯಾಂಗ ನಮಗೆ ಕರೆಕ್ಟ್ ನ್ಯಾಯ ಕೊಟ್ಟಿದೆ. ಒಂದು ಮೋದಿಯವರ ವಿಷಯದಲ್ಲಿ, ಪ್ರಧಾನಿಗಳ ವಿಷಯದಲ್ಲಿ ಯಾವುದೋ ಒಂದು ಚೀಮಾರಿ ಹಾಕಿ ಚುನಾವಣಾ ಬಾಂಡ್ ವಿಚಾರದಲ್ಲಿ ಅದು ನ್ಯಾಯ ಕೊಡ್ತು. ಚಂದ್ರಚೂಡ್ ಅವರಂಥರಿದ್ದರು, ನಮಗೆ ಸಿಕ್ತು. ಆದರೆ ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಅವರೆಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗಿತ್ತಲ್ಲ. ಹೇಗೆ ಒಬ್ಬರೇ ಇವರಿಗೆ ಈ ಕೇಜ್ರಿವಾಲ್ ಅವ್ರನ್ನ ಹಾಕಿದಾರಲ್ಲ, ಕೇಜ್ರಿವಾಲ್ ಪರವಾಗಿ ಅಲ್ಲಿಂದ ಯಾವ ವಕ್ತಾರನೂ ಕೂಡ ಇಲ್ಲ ನಮಗೆ ಹೇಳೋಕ್ಕೆ. ಹೊರಗಡೆ ಜನಕ್ಕೆ ಅಲ್ಲೇನು ನಡೀತಾ ಇದೆ ಗೊತ್ತಿಲ್ಲ, ಒಳಗಡೆ ಏನು ಮಾಡಿದರೂ ಹೇಳೋರಿಲ್ಲ. ಇದು ಸರ್ವಾಧಿಕಾರಿ, ಕೇಂದ್ರದ ಸರ್ವಾಧಿಕಾರಿತನವನ್ನು ತೋರಿಸ್ತಾ ಇದೆ ಈಗ. ಯಾಕೆಂದರೆ ಅವನು ಹೊರಗಡೆ ಬಂದರೂ ಕೂಡ ಕೇಜ್ರಿವಾಲ್ ಒಂದು 2-3 ತಿಂಗಳೇ ಬದುಕೋದು ಅಂತಿದ್ದಾರೆ. ಯಾಕೆಂದರೆ ಅವರಿಗೆ ಇನ್ಸುಲಿನ್ ಕೊಡುವಾಗ ಏನೋ ಸ್ಲೋ ಪಾಯ್ಸನ್ ಆಗಿರ್ಬೋದು, ಮತ್ತೇನೋ ಕೊಡ್ತಿರ್ಬೋದು. ಯಾಕೆಂದರೆ ನಮಗೆ ಗೊತ್ತಿಲ್ಲ. ಈ ಜಯಲಲಿತಾ ಕಥೆ ಏನಾಯಿತು? ಜಯಲಲಿತಾ ಅವರು ಕೊನೆ ಕ್ಷಣದವರೆಗೂ ಗೊತ್ತಾಗಲಿಲ್ಲ ಅವ್ರು ಯಾಕೆ ಯಾವ ರೀತಿಯಿಂದ ಅವರು ಇದಾದರು ಅಂತ. ಅಂದರೆ
ರಾಜಕೀಯದಲ್ಲಿ ಶತ್ರುಗಳು ಬಹಳ ಇರ್ತಾರೆ. ಅಂಥದ್ರಲ್ಲಿ ಅವರನ್ನು ಯಾವ ನಿಧಾನ ವಿಷದಿಂದ ಕೊಲ್ಬೋದು, ಮತ್ತೇನಾದ್ರು ಮಾಡ್ಬೋದು. ಎಲ್ಲರನ್ನೂ ಬಿಟ್ಟು ನೀವು ಚುನಾವಣಾ ಬಾಂಡ್ ಬಗ್ಗೆ ಗೊತ್ತಿದೆ, ಇಷ್ಟಿಷ್ಟು ಕೋಟಿ ತಗೊಂಡಿದ್ದಾರೆ ಅಂತ ಮಾರನೇ ದಿವಸನೇ ಗೊತ್ತಾಗಿದೆ, ಆದರೂ ಕೂಡ ನೀವು ಅವರನ್ನು ಒಳಗೆ ಹಾಕಿದ್ದೀರಾ ಅಂದರೆ ಇದು ಯಾವ ನ್ಯಾಯ? ಜನ ಯಾವಾಗ ಇದ್ರ ಬಗ್ಗೆ ರೊಚ್ಚಿಗೆ ಕೇಳಬೇಕು, ಯಾವಾಗ ರೊಚ್ಚಿಗೆ ಹೇಳ್ತಾರೆ ಅಂತ ಕಾಯಬೇಕಾಗಿದೆ. ಅಂದರೆ ನನಗನ್ಸುತ್ತೆ ಈ ಜನರ, ಈ ದೇಶದ, ಈ ರಾಜ್ಯದ ಪ್ರಜ್ಞಾಶೂನ್ಯತೆಯೇ ಈ ರಾಜಕಾರಣಿಗಳು, ಪ್ರಭುತ್ವಗಳು ತಮಗೆ ಬೇಕಾದ ಹಾಗೆ ನಡ್ಕೊಳ್ಳೋದಕ್ಕೆ ಕಾರಣ ಅಂತ ಅನಿಸುತ್ತೆ. ಅಂದರೆ ಜನ ಯಾವಾಗ ಪ್ರಜ್ಞಾವಂತರಾಗಿ ಯಾವುದೇ ಒಂದು ಏನು ಪ್ರಜಾತಂತ್ರಕ್ಕೆ ಮಾರಕವಾಗುವಂಥ ವಿಚಾರಗಳನ್ನು ಸರ್ಕಾರಗಳು, ಪ್ರಭುತ್ವಗಳು ತೆಗೆದುಕೊಂಡಾಗ ಅದನ್ನು ಪ್ರಶ್ನೆ ಮಾಡಬೇಕಲ್ಲ, ಒಕ್ಕರಲಿಂದ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿದಾಗ ಸರ್ಕಾರಗಳಿಗೆ ಒಂದು ಅಥವಾ ಪ್ರಭುತ್ವಗಳಿಗೆ ಒಂದು ಭಯ ಶುರುವಾಗುತ್ತೆ, ಇಲ್ಲ ಇದನ್ನು ನಾವು ಮಾಡಬಾರ್ದು ಅಂತ. ಆದರೆ ಆ ಜನ ಸಮೂಹದ ವಲಯವೇ ಒಂದು ರೀತಿ ಭ್ರಮೆಯಲ್ಲಿ ಮುಳುಗಿದಾಗ ಅವ್ರಿಗೆ ಈಸಿ ಆಗಿಬಿಡುತ್ತೆ ಅಂತ. ಯಾವ ಸರ್ಕಾರಗಳು ಬಂದ್ರೂ ಅವರು ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ, ಜನರ ಭಯ ಇಲ್ಲ ಅಂತ. ಜನರ ಭಯ ಇರಬೇಕು. ಜನರ ಭಯ ಯಾಕಿರ್ಬೇಕಂದ್ರೆ ಜನ ಏನು ಮಾಡ್ತಾರೆ, ಜನಗಳ ಓಟಿನಿಂದ ನಾವು ಬರ್ತೀವಂದರೆ ಜನಗಳನ್ನು ನಾವು ಮೊದಲು ಅವ್ರ ಮನಸ್ಸು ಏನಿದೆ ಅರ್ಥ ಮಾಡಿಕೊಂಡು ನಾವು ಇಲ್ಲಿ ರಾಜಕೀಯ ಮಾಡಬೇಕು ಅನ್ನೋವಂಥ ಒಂದು ವಿಷಯಕ್ಕೆ ಅವ್ರು ಚರ್ಚೆ ಮಾಡೋಣ. ಈಗ ಸತ್ಯಪ್ರಕಾಶ್ ಅವರು ಕಾಂಗ್ರೆಸ್ ವಕ್ತಾರರು ವಿಡಿಯೋ ಕಾಲಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಚರ್ಚೆಗೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸತ್ಯಪ್ರಕಾಶ್ ಅವರೇ, ನಾನು ಧ್ವನಿ ಕೇಳ್ತಾ ಇದ್ರೆ ನಮಸ್ಕಾರ ಹೇಳಿ. ಈಗ ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಪ್ರಕ್ರಿಯೆ ಶುರುವಾಗಿರುವಂಥದ್ದು. ಈ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಚುನಾವಣಾ ಹಬ್ಬ ಅಂತ ಕರೆಯಲಾಗುತ್ತಿರುವಂಥ ಈ 2024 ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಮಟ್ಟಿಗೆ ಎಷ್ಟು ಮಹತ್ವದ ಚುನಾವಣೆ ಅಂತ ನೀವು ಭಾವಿಸ್ತೀರಿ? ನೋಡಿ, ಈ ಚುನಾವಣೆ ಯಾವುದೇ ಪಕ್ಷಕ್ಕಾಗಿ ಚುನಾವಣೆ ಅಲ್ಲ. ಈ ಚುನಾವಣೆ ನಡೀತಾ ಇರೋದು ಈ ದೇಶದ ಯಾರು ಅಟ್ ದ ರಿಸೀವಿಂಗ್ ಎಂಡ್ ಇದಾರಲ್ವಾ, ಧ್ವನಿ ಇಲ್ಲದವರ ಧ್ವನಿಯಾಗಿ ಈ ಪಕ್ಷಗಳು ವಿ ಆರ್ ಗಿವಿಂಗ್ ಜಸ್ಟ್ ಎ ಪ್ಲಾಟ್ಫಾರ್ಮ್. ನಾನು ಬಲವಾಗಿ ನಂಬಿದ್ದೀನಿ ಈ ಚುನಾವಣೆ, ಎಸ್ಪೆಷಲಿ 24 ಚುನಾವಣೆ ಯಾವುದೇ ಒಂದು ಪಕ್ಷದಿಂದನೋ ಒಂದು ಲೀಡರಿಂದನೋ ಏನೋ ಒಂದು ಚೇಂಜ್ ತರೋ ಏನು ನಾವು ಪ್ರಯತ್ನ ಪಡ್ತಾ ಇದೀವಿ, ಒಂದು ಪಕ್ಷದಿಂದ ಆಗೋದಲ್ಲ. ಈ ಎಲೆಕ್ಷನ್ ನಾವು ಡೆಮೋಕ್ರಸಿ ಮತ್ತೆ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್, ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಇವತ್ತು ಸೀಸ್ ಅಲ್ಲಿದೆ, ಒಂದು ಪಕ್ಷದ ಹಾಗೂ ಒಂದು ನಾಯಕನ ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿದೆ. 10 ವರ್ಷದಿಂದ ವಿಲ ಅಂತ ನಮ್ಮ ಎಲ್ಲ ಅಂಗಗಳು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗನು ಎಕ್ಸೆಪ್ಟ್ ಫಾರ್ ಫ್ಯೂ, 1-2-3 ಕೇಸ್ ಬಿಟ್ಟು ಇನ್ನು ಎಲ್ಲದರಲ್ಲೂ ನ್ಯಾಯಾಂಗನೂ ಇವತ್ತು ಒಂಥರ ಪಾರ್ಟಿಸಾನ್ ವೇ ಟೈಪ್ ಅಲ್ಲಿ ಇರೋ ಇದ್ರಲ್ಲಿ. ಆಮೇಲೆ 4ನೇ ಅಂಗ ಅಂತ ಏನು ನಾವು ಸಾಮಾನ್ಯ ಜನರು 4ನೇ ಅಂಗ ಅಂತ ಸ್ಟೆಬಿಲಿಟಿಗೋಸ್ಕರ ಕೊಟ್ವಿ. ಏನಂದ್ರೆ ನಾವೆಲ್ಲ ಹ್ಯಾಂಡ್ ಟು ಮೌತ್ ಸಿಚುವೇಶನ್ ಪೀಪಲ್, ನಾವೆಲ್ಲ 9 ರಿಂದ 6 ಗಂಟೆವರೆಗೂ ಕೆಲಸ ಮಾಡಬೇಕು. ನಮ್ಗೆ ನಾವು ಚುನಾಯಿತ ಮಾಡಿರುವ ಸರ್ಕಾರ ಏನ್ ಮಾಡ್ತವೆ ಅಂತ ನಾವು ಗಮನ ಇಡೋಕ್ಕಾಗಲ್ಲ. ನಮ್ಮ ಅನುಪಸ್ಥಿತಿಯಲ್ಲಿ ನೀವು ಗಮನ ಇಟ್ಬಿಟ್ಟು ನಾಳೆ ಪೇಪರ್ಗಳಲ್ಲಿ ನೀವು ನ್ಯೂಸ್ ಅಲ್ಲಿ ನಮ್ಗೆ ತಿಳಿಸಿ, ಸೊ ದಟ್ ವಿ ಆರ್ ಇನ್ಫಾರ್ಮ್ಡ್ ಅಂತ ಈ ಮಾಧ್ಯಮಕ್ಕೆ 4ನೇ ಅಂಗ ಅಂತ ಕೊಟ್ವಿ ನಾವು. ಆದ್ರೆ ಯಾವತ್ತು ಈ 4ನೇ ಅಂಗ ತನ್ನ ಕರ್ತವ್ಯದಿಂದ ನುಳ್ಚಿಕೊಂತು, ಆಮೇಲೆ ಇವತ್ತಿನ ಪರಿಸ್ಥಿತಿ, ನಾನು ಎಲ್ಲ ಮಾಧ್ಯಮಗಳಿಗೂ ಹೇಳಲ್ಲ, ಕೆಲವು ಮಾಧ್ಯಮಗಳು ಯಾರು ತನ್ನ ಆ ಕರ್ತವ್ಯದಿಂದ ಅವರು ಕೈ ನುಳ್ಚಿಕೊಂಡು ಇವತ್ತು ಆಡಳಿತ ಮಾಡುವ ಸರ್ಕಾರಗಳ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ. ಇವತ್ತು ನೋಡಿ ಏನ್ ಪ್ರಾಬ್ಲಮ್ ಅಂದ್ರೆ, ಒಂದು ಮೀಡಿಯಾ ಇವತ್ತು ಆಳುವ ಸರ್ಕಾರಕ್ಕೆ ಕೈ ತೋರ್ಸೋಕಿನ್ನ ಅಪೋಸಿಷನ್ ಕೈ ತೋರಿಸ್ತಾರೆ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದೆ, ಈ ಅಪೋಸಿಷನ್ ಪಾರ್ಟೀಸ್ ಏನ್ ಮಾಡ್ತಾ ಇದೆ. ಆದ್ರೆ ನಾವು 1977ರಲ್ಲಿ BT ಲಲಿತಾ ನಾಯಕ್ ಮೇಡಮ್ ಬಹಳ ಹಿರಿಯರು ಅವರು, ಅಂಡ್ ಐ ವಾಸ್ ಲಿಸ್ನಿಂಗ್ ಟು ಹರ್. ಬಹಳ ಅವ್ರು ಎಥಿಕಲ್ ಪಾಲಿಟಿಕ್ಸ್, ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಟೈಮ್ ಅಲ್ಲಿಂದ ಬಂದವರು ಅವರು, ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ. ಸೊ ಅನ್ಫಾರ್ಚುನೇಟ್ಲಿ ಏನಾಗಿದೆ ಮೇಡಮ್ ಇವತ್ತು ಅಂದ್ರೆ, ವಿ ಆರ್ ನಾಟ್ ಏಬಲ್ ಟು ಲಿವ್ ಅಪ್ ಟು ದ ಸ್ಟ್ಯಾಂಡರ್ಡ್ಸ್ ದಟ್ ಯು ಆಲ್ ಹ್ಯಾವ್ ಸೆಟ್. ಅದು ನಾವೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಡೆಮೋಕ್ರಸಿ, ಎಲ್ಲರೂ ಆರ್ ರೆಸ್ಪಾನ್ಸಿಬಲ್. ಪಾರ್ಟಿ ರೆಸ್ಪಾನ್ಸಿಬಲ್, ಲೀಡರ್ಸ್ ರೆಸ್ಪಾನ್ಸಿಬಲ್, ಜನನೂ ರೆಸ್ಪಾನ್ಸಿಬಲ್. ಸೊ ಇವತ್ತು ನಾನು ಹೇಳ್ದಂಗೆ ಸ್ನೇಹಿತರೆ, ಇವತ್ತು ಈ ಚುನಾವಣೆ ನಡೀತಾ ಇರೋದು ಆ ಕಟ್ಟ ಕಡೆಯ ಯಾರು ಕೈಯಲ್ಲಿ ಏನು ಆಗಲ್ಲ ಅಲ್ವಾ, ಆ ಶ್ರಮಿಕ, ಆ ದಲಿತ, ಆ ಮೈನಾರಿಟಿ, ಆ ಮಹಿಳೆಯರು, ಓಕೆ, ಇಂಥವ್ರ ಪರವಾಗಿ ಇವತ್ತು ಚುನಾವಣೆ ನಡೀತಾ ಇದೆ. ನನಗೆ ಬಹಳ ಆತ್ಮವಿಶ್ವಾಸ ಇದೆ. ಪಾಲಿಟಿಕ್ಸ್ ಈಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತೀವಿ.
ಓಕೆ, ಯಾವತ್ತೋ ಒಂದ್ ದಿವಸ ಒಂದು ಒಳ್ಳೆ ಒಂದು ಪಾಸಿಬಿಲಿಟಿ ಆಗಿ ಆಗುತ್ತೆ. 2024ರಲ್ಲಿ ಏನ್ ಇವತ್ತು ಅಬ್ಕಿ ಬಾರ್ 400 ಪಾರ್ ಚುನಾವಣೆನೇ ಬೇಕಾಗಿಲ್ಲ, ಎಲ್ಲಾ 400 ಸೀಟು ಮೋದಿನೇ ಗೆಲ್ತಾನೆ, ಮೂರನೇ ಸತಿ ಇವರೇ ಗೆದ್ಬಿಟ್ಟವ್ರೆ, 100 ದಿನ ಪ್ರೋಗ್ರಾಮ್ ಕೊಟ್ಬಿಟ್ಟವ್ರೆ ಇವರು. ಅಂದ್ರೆ ಎಷ್ಟು ಅಹಂ, ನಾನು ಸರ್ವಾಧಿಕಾರಿ ಅಹಂ ಇತ್ತು ಅಂದ್ರೆ, ಅವರು ಸೂರತ್ ಅಲ್ಲಿ ನಡೆದಿರೋ ನೀವು ಘಟನೆ ನೋಡಿದ್ರೆ 3 ಜನ ಯಾರು ಪ್ರಪೋಸರ್ಸ್ ಇದ್ದಾರೆ, 3 ಜನ ಪ್ರಪೋಸರ್ಸ್ ಕಾಣೆ ಆಗಿದ್ದಾರೆ. ಬನ್ರಯ್ಯ ನಿಮ್ದು ಸಿಗ್ನೇಚರ್ ನೋಡೋಣ ಅಂದ್ರೆ ಕಾಣೆ ಆಗಿದ್ದಾರೆ. ಅದಾದ್ಮೇಲೆ 8 ಜನ ಇಂಡಿಪೆಂಡೆನ್ಸ್ ಕೊಂಡ್ಕೊಂಡ್ಬಿಟ್ರು, ಆ BSP ಯಲ್ಲಿರುವ ಇನ್ನೊಬ್ಬರನ್ನು ಕೊಂಡ್ಕೊಂಡ್ಬಿಟ್ರು. ಸೊ ಈ ತರ ಸರ್, ಇವತ್ತು ಈಗ ಡೆಮೋಕ್ರಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಏನು ಪಾತ್ರ ತುಂಬ ಶೂನ್ಯತೆನೇ ಅನ್ಬೋದು. ಒಂದು ಸೀಟನ್ನು ಗೆದ್ದಿದ್ರಿ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ನಿಮಗೆ ಅಂತ? ಈಗ ನೋಡಿ, ಈ ಸತಿ ಜನ ನಮ್ಗೆ ನಿರ್ಧಾರ ಮಾಡ್ತಾರೆ ಯಾರು ಜಾಸ್ತಿ ಸೀಟ್ ಗೆಲ್ತಾರೆ ಅಂತ. ಮಿನಿಮಮ್ ಆಫ್ 14 to 16, ಮ್ಯಾಕ್ಸಿಮಮ್ ಆಫ್ 20 to 22 ಗೆಲ್ತೀವಿ. ಯಾಕೆ ಗೆಲ್ಬೇಕು ಕಾಂಗ್ರೆಸ್ ಅನ್ನೋದು ಬಹಳ ಮುಖ್ಯ. ಓಕೆ, ಕಾಂಗ್ರೆಸ್ ಗೆದ್ರೆ ಒಂದ್ ಸೆಕೆಂಡ್ ಸರ್, ಬಿಜೆಪಿಯ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪಗಳನ್ನ ಮಾಡೋದೇನು ಅಂದ್ರೆ, ಕಾಂಗ್ರೆಸ್ ಪಕ್ಷ 70 ವರ್ಷ ಸುದೀರ್ಘವಾದ ಆಡಳಿತವನ್ನ ಮಾಡ್ಕೊಂಡು ಬಂತಲ್ಲ, ಏನು ಅಭಿವೃದ್ಧಿ ಮಾಡ್ತು, ಟೆಕ್ನಾಲಜಿ ವಿಚಾರದಲ್ಲಿ ಏನು ಮಾಡ್ತು, ಬರೀ ಕೇವಲ ಏನೋ ಒಂದು ಧರ್ಮದ ವೋಟ್ ಬ್ಯಾಂಕನ್ನು ಅಷ್ಟೇ ಇವರು ಇಟ್ಕೊಂಡು ಆ ಸಮುದಾಯವನ್ನು ತುಷ್ಟೀಕರಣ ಮಾಡೋದಷ್ಟೇ ಇವರ ಕೆಲಸ ಆಗಿದೆ. ಈ ದೇಶಕ್ಕೆ ಅವರ ಕೊಡುಗೆ ಏನು, ಕೊಡುಗೆ ಶೂನ್ಯ ಅನ್ನೋ ಥರದಲ್ಲಿ ನಾವು ಅಧಿಕಾರಕ್ಕೆ ಬಂದ ಕಳೆದ 10 ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದ ನಂತರ ಭಾರತ ಪ್ರಕಾಶಮಾನವಾಗಿದೆ, ಭಾರತ ಅಭಿವೃದ್ಧಿ ಕಂಡಿದೆ. ಸೊ ಇನ್ನು 100 ಪಟ್ಟು ಹಿಂದೆ ಸರಿದಿದ್ದ ಭಾರತವನ್ನು ನಾವು ಮತ್ತೆ ಮುನ್ನಡೆಗೆ ತಂದಿದ್ದೇವೆ ಅಂತೇಳಿ BJP ನಾಯಕರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ಆರೋಪಗಳ ಸುರಿಮಳೆಯನ್ನು ಗೈತಾ ಇದ್ದಾರೆ. ನೋಡಿ, ನಾವು 9ನೇ ಕ್ಲಾಸಲ್ಲಿ ಇದ್ದಾಗ ನಾನ್ ಡೀಟೇಲ್ ಅಲ್ಲಿ ಒಂದು ಪಾಠ ಇತ್ತು, ದ ಎಂಪರರ್ಸ್ ನ್ಯೂ ಡ್ರೆಸ್ ಅಂತ. ಆ ಎಂಪರರ್ ಅವ್ರು ಅನ್ಕೊಂತಾರೆ, ಅವನು ದರ್ಜಿಗೆ ನೀನು ಸರಿಯಾದ ಡ್ರೆಸ್ ನನಗೆ ಕೊಡದೇ ಇದ್ರೆ ನಿನ್ ಕೈ ಕಟ್ ಮಾಡ್ತೀನಿ ಅಂದ್ರೆ ಅವನ್ ಏನ್ ಮಾಡ್ತಾನೆ, ಲಾಸ್ಟ್ ಸ್ವಾಮಿ ಇದೇ ನಿಮ್ಗೆ ಡ್ರೆಸ್ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕ್ಸ್ತಾನೆ. ಆದ್ರೆ ಅದು ಡ್ರೆಸ್ ಇರಲ್ಲ. ಇವತ್ತಿನ BJP ಕತೆ, ಇವತ್ತಿನ ಮೋದಿ ಕತೆನೂ ಅದೇ ಆಗಿರೋದು. ಈ ನಗ್ನ ಚಕ್ರವರ್ತಿ ಡ್ರೆಸ್ ನಾನೇನೋ ಮಹಾನ್ ಕೆಲಸ ಮಾಡಿದೀನಿ ಅಂತ ಅವ್ರ ಪಾಟಿಗೆ ಅವರೇ ಡಂಗೂರ ಬಾರಿಸ್ಕೊಂತವ್ರೆ. ಆದ್ರೆ ಜನಕ್ಕೆ ಗೊತ್ತು ಏನು ನಡೆದಿಲ್ಲ 10 ವರ್ಷದಲ್ಲಿ ಅಂತ. ನಾನ್ ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ರಾಜ್ಯದ ಕೊಡ್ತೀನಿ. ಬೆಂಗಳೂರಲ್ಲಿ ಮೋದಿ ಕಟ್ಟಿರುವ ಒಂದು ಆಸ್ಪತ್ರೆ ಹೆಸರು ಹೇಳ್ಬಿಡಿ. ಮೋದಿ ಒಂದು ಯೂನಿವರ್ಸಿಟಿ, ನಮ್ಮ ಕರ್ನಾಟಕದಲ್ಲಿ ಒಂದು ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗ ಆದ್ಮೇಲೆ ಇನ್ನೊಂದು ಯೂನಿವರ್ಸಿಟಿ ಕಟ್ಟಿರೋದು ಒಂದು ತೋರಿಸ್ಬಿಡಿ ನೀವು. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅಂದ್ರೆ, ಈ ಮೋದಿ ಅವರಿಗೆ, ಈ BJPಗರಿಗೆ ಫಸ್ಟ್ ಪೋಲಿಯೋ ಏನು ವ್ಯಾಕ್ಸಿನ್ ಹಾಕಿರೋದು ನಾವು. ಈ BJPಯವರು ಇವರೆಲ್ಲ ಶಾಲೆಗೆ ಹೋಗಿದ್ರಲ್ವಾ, ಆ ಶಾಲೆ ಕಟ್ಟಿರೋರು ನಾವು. ಇವ್ರು ಕಾಲೇಜ್ಗೆ ಹೋಗಿದಾರಲ್ವಾ, ಆ ಕಾಲೇಜ್ಗಳು ಕಟ್ಟಿರೋರು ನಾವು. ಇವ್ರು ಯಾವ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದಾರೋ ಆ ಹಾಸ್ಪಿಟಲ್ ಅಲ್ಲಿ ಕಟ್ಟಿರೋರು ನಾವು. ಏನಾಗುತ್ತೆ, ಇವತ್ತು ಏಮ್ಸ್ ನಾನು 12 ಕಟ್ಟಿದ್ದೀನಿ, 14 ಕಟ್ಟಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಫಂಕ್ಷನಲ್ ಏಮ್ಸ್ ಎಷ್ಟಿದಾವೆ? ಫಂಕ್ಷನಲ್ ಏಮ್ಸ್ ಇರೋದು 3-4 ಅಷ್ಟೇ. ಬೇರೆವೆಲ್ಲ ಸುಮ್ಮನೆ ನಾಮಕಾವಸ್ಥೆ ಏಮ್ಸ್ ಇದಾವೆ. ಆದ್ರೆ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಯಾರಿಟಿ ಏನಿತ್ತು? ಕಾಂಗ್ರೆಸ್ ಪಕ್ಷದ ಪ್ರಯಾರಿಟಿ 6,50,000 ವಿಲೇಜಸ್ ಏನಿದಾವೆ ಅದಕ್ಕೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕೊಡೋದಿತ್ತು. ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ತಾಲೂಕ್ ಹಾಸ್ಪಿಟಲ್ಸ್ ಕಟ್ಟೋದಿತ್ತು. ಎಲ್ಲ 2,000, 1,500, 2,000 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಕಟ್ಟೋದಿತ್ತು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕಟ್ಟೋದಿತ್ತು. ಜಯದೇವ ಅಂತ ಒಳ್ಳೆ ಒಂದು ಇವತ್ತು ಬಾಂಗ್ಲಾದೇಶದಿಂದ, ನಾರ್ತ್ ಇಂಡಿಯಾದಿಂದ ಇವತ್ತು ಇಲ್ಲಿಗೆ ಬರ್ತಾರೆ. ಜಯದೇವ ಹಾಸ್ಪಿಟಲ್ ಏನು ಮೋದಿ ಅವರು ಕಟ್ಟಿದ್ರಾ? ಹೇಳಿ, ಜಯದೇವ ಹಾಸ್ಪಿಟಲ್ ಯಾರು ಕಟ್ಟಿದ್ದು? ಮೈಸೂರಲ್ಲಿರುವ ಜಯದೇವ ಹಾಸ್ಪಿಟಲ್ ಯಾರು ಕಟ್ಟಿದ್ದು? ESI ಹಾಸ್ಪಿಟಲ್ ಯಾರು ಕಟ್ಟಿರೋದು? ಸೊ ಯಾವಾಗನ್ನ ನಾವು ಹೇಳಿದ್ರೆ ನಾವು ಕರೆಕ್ಟ್ ಆಗಿ ನಾವು ವಿತ್ ಫ್ಯಾಕ್ಟ್ಸ್ ಮಾತಾಡ್ಬೇಕು. ನಿಮ್ಮ ಮೀಡಿಯಾದವ್ರು ಕ್ವಶನ್ ಮಾಡ್ಬೇಕು, 70 ವರ್ಷದಲ್ಲಿ ಅವ್ರು ಏನು ಮಾಡದೇ ಇದ್ರೆ ಇವೆಲ್ಲ ಎಲ್ಲಿಂದ ಬಂತು? ನೀವು 10 ವರ್ಷಗಳಿಂದ ಏನೇನು ಮಾಡಿದೀರಾ? ಈ ನಮ್ಮ ಆನಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಈ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಹಿ ವಿಲ್ ಗೋ ಆಸ್ ದ ವರ್ಸ್ಟ್ ಪ್ರೈಮ್ ಮಿನಿಸ್ಟರ್, ಜುಮ್ಲಾ ಪ್ರೈಮ್ ಮಿನಿಸ್ಟರ್. ಹೇಳೋದಂದೇ ಹೊರತು ಮಾಡೋದು ಏನು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಯಾವ್ದೆಲ್ಲ ತಗೊಳ್ಳಿ. ಈಗ ಒಂದ್ ಕೆಲಸ, ಗಿವ್ ಮಿ ಅನದರ್ 1 minute. ನೀವು ಸೋಷಿಯಲ್ ಸ್ಟ್ರಕ್ಚರ್ ಏನಿದೆ ನೋಡಿ, UPA ಸರ್ಕಾರ ಟೈಮಲ್ಲಿ, ಕಾಂಗ್ರೆಸ್ ಸರ್ಕಾರ ಟೈಮಲ್ಲಿ, ನಾವೇನು ನಮ್ಮ ಟೈಮಲ್ಲಿ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಲ್ಲ.
ಆದ್ರೆ ನಮ್ಮ ಸರ್ಕಾರನ ಪ್ರಶ್ನೆ ಮಾಡಬಹುದಾಗಿತ್ತು. ಬಿ ಟಿ ಲಲಿತಾ ನಾಯಕ್ ಅಂತ ಅವ್ರು ಮೇಡಮ್ ಅವರು ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ನಾವು ವಿ ಆರ್ ಆನ್ಸರಬಲ್ ಟು ಹರ್. ಬಟ್ ಇವತ್ತಿನ ಟೈಮಲ್ಲಿ ಏನನ್ನ ಬಿ ಟಿ ಲಲಿತಾ ನಾಯಕ್ ಅಂತ ಅವ್ರು ಏನನ್ನ ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಗಳಿಗೆ ತೆಗೆದು ಜೈಲಿಗೆ ಹಾಕ್ತಾರೆ. ಸ್ಟ್ಯಾನ್ ಸ್ವಾಮಿಗೆ ಲಾಸ್ಟ್ಗೆ ಕುಡಿಯೋಗೆ 75 ವರ್ಷದ ಮುದುಕಗೆ ಆತನಿಗೆ ಸಿಂಪಲ್ ಕೊಡಿ ಅಂದ್ರೆ ಕೊಟ್ಟಿಲ್ಲ. ನಾವ್ ಯಾವತ್ತನ್ನ ಆತರ ಕೆಲಸ ಮಾಡಿದೀವ? ನಾವು ಇದೇ ನಮ್ಮ ಸರ್ಕಾರ ಇದ್ದಾಗ ಕೇಜ್ರಿವಾಲ್, ಅಣ್ಣಾ ಹಜಾರೆ ಎಲ್ಲರೂ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾಡಿದಾಗ ನಾವ್ ಯಾರನ್ನ ಜೈಲ್ಗೆ ಹಾಕಿದ್ವಾ? ಸೊ ಕಾಂಗ್ರೆಸ್ ಸರ್ಕಾರ ಈಸ್ ಆನ್ಸರಬಲ್ ಟು ದ ಪೀಪಲ್. ಯಾವತ್ತು ನಾವೆಲ್ಲ ಸರಿ ಮಾಡಿದೀವಿ ಅಂತ ಹೇಳಲ್ಲ, ನಾವು ತಪ್ಪುಗಳು ಮಾಡಿದೀವಿ, ಆದ್ರೆ ಆ ತಪ್ಪುಗಳನ್ನ ಒಪ್ಕೊಂತೀವಿ. ಸಿಖ್ ದಂಧೆ ನಡೆದಿದೆ, ಅದಕ್ಕೆ ನಮ್ಮ ಪ್ರಧಾನಿ ಹಿಸ್ ಅಪಾಲಜೈಸ್ಡ್. ಆದ್ರೆ 92ರಲ್ಲಿ ಮತ್ತೆ 2002ರಲ್ಲಿ ಈ ಟೈಮಲ್ಲೆಲ್ಲ ದಂಧೆ ಏನು ಇವೆಲ್ಲ ನಡೀತಲ್ವಾ, ಅದಕ್ಕೆ ಯಾವತ್ತನ್ನ ಬಿಜೆಪಿ ಆಗ್ಲಿ RSS ಆಗ್ಲಿ ಮೋದಿ ಆಗ್ಲಿ ಕ್ಷಮಾಪಣೆ ಕೇಳಿದಾರ? ಈ ದೇಶದ ಕ್ಷಮಾಪಣೆ ಕೇಳಿದಾರ? ಇವತ್ತು ಈ ನೋಟ್ ಅಮಾನ್ಯೀಕರಣ ಆದಾಗ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ನನ್ನ ಒಂದು ಚೌರಸ್ತಾ ಮೇರೆಗೂ ಲಟಕ್ದು ಅಂದ್ರು. ಕೊಟ್ರ ಯಾವ ಚೌರಸ್ತೆಯಲ್ಲಿ ಲಟಕ್ಸ್ಬೇಕು ಅಂತ? ಸಾವಿರಾರು ಜನ ಇದು ಯಾವುದು ಕೋವಿಡ್ ಟೈಮಲ್ಲಿ ಸಾವಿರಾರು ಜನ ಸತ್ರು, ಸಾವಿರಾರು ಜನ, ಲಕ್ಷಾಂತರ ಜನ ಸತ್ರು, ಲಕ್ಷಾಂತರ ಜನ ಡಿಸ್ಪ್ಲೇಸ್ ಆದ್ರು, ಲಕ್ಷಾಂತರ ಜನಕ್ಕೆ ಕೆಲಸ ಹೋಯ್ತು, MSME ಸಫರ್ ಆಯ್ತು, 2% GDP ಹೋಯ್ತು ನಮ್ದು. ಯಾವತ್ತನ್ನ ಹ್ಯಾಸ್ ಈ ಅಪಾಲಜೈಸ್ಡ್? ಹೇಳಿ, ಮೋದಿ ಇವತ್ತಿಗೂ ಅಪಾಲಜೈಸ್ ಮಾಡಿದಾರೆ ನಾನು ಮಾಡಿರೋದು ತಪ್ಪಾಯ್ತು ಅಂತ? ಇನ್ನ ಎದೆ ಪಡ್ಕೊಂತಾರೆ ನಾನು 2 ವ್ಯಾಕ್ಸಿನ್ ಕೊಟ್ಟೆ ಅಂತ. ಸರ್, ಈಗ ದುಡ್ಡಿಂದ ಕೊಟ್ರಿ. ಈ ಭಾರತ ದೇಶ ಇಡೀ ವಿಶ್ವ ಮಟ್ಟದಲ್ಲೇ ವಿಶ್ವಗುರು ಅನ್ನೋ ಸ್ಥಾನ ಪಡೆಯೋದಕ್ಕೆ ರೆಡಿಯಾಗಿದೆ ಅಂದರೆ ಅದಕ್ಕೆ ಮೋದಿಯವ್ರ ಕಾರಣ. ಇಡೀ ದೇಶಕ್ಕೆ ಒಂದು ಹೆಮ್ಮೆಯ ಹೆಗ್ಗುರುತಾಗಿ ನಾವು ಏನು ರಾಮ ಮಂದಿರವನ್ನು ಕಟ್ಟಿದ್ದೇವೆ, ಜೊತೆಗೆ ಏನು ಹಿಂದೂ ರಾಷ್ಟ್ರವನ್ನು ಮಾಡೋದಕ್ಕೆ ನಾವು ರೆಡಿಯಾಗಿದ್ದೇವೆ, ಜೊತೆಗೆ ನಾವು ಇಡೀ ದೇಶಕ್ಕೆ ಒಂದು ಸಂಸ್ಕೃತಿಯನ್ನು ರೂಪಿಸೋದಕ್ಕೆ ನಾವು ರೆಡಿ ಇದ್ದೇವೆ ಅಂಥೇಳಿ ಅವರು ಈಗ ಪ್ರಾಕ್ಟಿಕಲ್ ರಾಜಕಾರಣದ ಭಾಗವಾಗಿ BJP ನಾಯಕರು ಮಾತಾಡ್ತಿರುವಂಥದ್ದು. ಯಾಕೆಂದರೆ ಈಗ ಚುನಾವಣೆ ಅಂತಂದರೆ ಕೇವಲ ಹಣ ಅಷ್ಟೇ ಅಲ್ಲವಾ, ಸಿದ್ಧಾಂತಗಳಷ್ಟೇ ನಡೆಯಲ್ಲ, ಧರ್ಮಾಧಾರಿತ ರಾಜಕಾರಣ ಕೂಡ ನಡೆಯುತ್ತಲ್ಲ. ಆ ನೆಲೆಯಲ್ಲಿ ಅವರು ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ತಮ್ಮ ಚಿಂತನೆಗಳನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಮೋದಿಯವ್ರು ಬಂದ ಮೇಲೆ GDP ಗ್ರೋತ್ ಜಾಸ್ತಿ ಆಯಿತು, ನಾವು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಾವು ತಡೆದ್ವಿ, ಮೋದಿಯವ್ರು ಕಂಡ್ರೆ ಟೆರರಿಸ್ಟ್ಗಳ ಅಟ್ಯಾಕ್ಗಳ ಒಂದು ರೀತಿ ನಿಂತಂಗಾಯ್ತು ಅನ್ನೋ ಥರದ ಸ್ಟೇಟ್ಮೆಂಟನ್ನು ಕೊಟ್ಟು ಅವ್ರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈಗ ದೇಶ ಅಂದ್ರೆ ಏನ್ ಸರ್? ದೇಶ ಅಂದ್ರೆ ಬರೀ ಇಂಡಿಯಾ ಮ್ಯಾಪು, ಆ ಮಾತೆ ಜೆಂಡಾ ಇಟ್ಕೊಂಡ್ರೆ ಭಾರತ್ ಮಾತೆಗೆ ಜೈ ಅಂದ್ಬಿಟ್ರೆ ದೇಶ ಆಗೋಯ್ತಾ? ಶ್ರೀ ಏನ್ ಹೇಳ್ತಾರೆ? ದೇಶ ಮಂಟೆ ಮಟ್ಟಿ ಕಾದೋಯ್, ದೇಶ ಮಂಟೆ ಮಟ್ಟಿ ಕಾದೋಯ್. ದೇಶ ಅಂದ್ರೆ ಮನುಷ್ಯರು, ನಾವು ಜನ. ಅಂದ್ರೆ ದೇಶ ಅಂದ್ರೆ ಬರೀ ಮಣ್ಣು, ಗುಡ್ಡ, ನಮ್ಮ ನದಿಗಳಲ್ಲ. ದೇಶ ಅಂದ್ರೆ ಆ ದೇಶದಲ್ಲಿರುವ ಜನರು. ಇವತ್ತು ನಾವು ವಿಶ್ವಗುರು, ಭಾರತ ವಿಶ್ವಗುರು ಆಗಿದೆ ಅಂದ್ರೆ ಭಾರತದ ಜನರು ವಿಶ್ವಗುರು ಆಗಿರ್ಬೇಕಲ್ವಾ? ನಮ್ಮ ತಲಾ ಆದಾಯ ಎಷ್ಟಿದೆ ಸ್ವಾಮಿ? ಯಾವ ಲೆಕ್ಕದಲ್ಲಿ ನಾವು ವಿಶ್ವಗುರು ಸ್ವಾಮಿ? ನಾವೇ ಸೃಷ್ಟಿಸಿರುವ ಬಾಂಗ್ಲಾದೇಶ್ಗಿನ್ನ ಕಮ್ಮಿ ಇತ್ತು ನಮ್ಮ ತಲಾ ಆದಾಯ ಒಂದ್ 2 ವರ್ಷ ಹಿಂದೆ. ಇವಾಗೇನೋ ಸ್ವಲ್ಪ ಅವ್ರಿಗೇನೋ ಸ್ವಲ್ಪ ಮೇಲೋಗಿದ್ದೀವಿ. ಓಕೆ, ಚರ್ಚೆಯಲ್ಲಿ ಮತ್ತೆ ನಿಮಗೆ ಭಾಗಿಯಾಗ್ತೀನಿ ನಾನು. ಈಗ ನಮ್ಮ ಈ ಚರ್ಚಾ ಕಾರ್ಯಕ್ರಮಕ್ಕೆ ಗೌತಮ್ ಆರ್ ಚೌಧರಿ ಅವರು ಬಂದಿದ್ದಾರೆ, BJP. ಎಸ್, ಮೇಡಮ್, ಈಗ ನೀವು ನೋಡಿದ್ರಿ ಸತ್ಯಪ್ರಕಾಶ್ ಅವರು ಮಾತಾಡ್ತಾ ಇದ್ರು. ಈಗ ಆರೋಪ ಪ್ರತ್ಯಾರೋಪಗಳು ಚುನಾವಣೆ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ನಾವೇನು ಮಾಡಿದ್ವಿ, BJP ಏನು ಮಾಡ್ತು, ಕಾಂಗ್ರೆಸ್ ಏನು ಮಾಡ್ತು ಅಂಥೇಳಿ ಅವರು ಪರಸ್ಪರ ಸಮರ್ಥನೆ ಮಾಡ್ಕೊಳ್ಳೋದು, ಆರೋಪ ಮಾಡ್ಕೊಳ್ಳೋಂಥದ್ದು ನಡೀತಾ ಇದೆ. ಈಗ ನೀವು ಸುದೀರ್ಘವಾದ ರಾಜಕಾರಣವನ್ನು ನೋಡ್ತಾ ಬಂದಿದ್ದೀರಿ. ಇವತ್ತು ಚುನಾವಣೆ ಅಂತಂದರೆ ಹೆಂಗೆ ನಡೀತಾ ಇದೆ ಅಂದರೆ, ನಾವು ಉದಾಹರಣೆಗೆ 2024ರ ಲೋಕಸಭಾ ಚುನಾವಣೆ ತೆಗೆದುಕೊಂಡ್ರೆ ಹಣ ಅಷ್ಟೇ ಫ್ಯಾಕ್ಟರ್ ಆಗ್ತಾ ಇಲ್ಲ. ಹಣ, ಜಾತಿ, ಧರ್ಮ, ಮತ್ತು ಆ ಪಕ್ಷಗಳು ಹೊರಡಿಸುವಂಥ ತತ್ವ, ಸಿದ್ಧಾಂತಗಳು, ಮತ್ತು ಭಾವನಾತ್ಮಕವಾದ ವಿಚಾರಗಳು, ಇವೆಲ್ಲವೂ ಕೂಡ ಒಂದು ರೀತಿ ಚುನಾವಣೆಯ ಅಸ್ತ್ರಗಳನ್ನಾಗಿ ಪಕ್ಷಗಳು ತೆಗೆದುಕೊಳ್ತಾ ಇದ್ದಾವೆ. ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ, ನಿಜಕ್ಕೂ ಈ ವಿಚಾರಗಳು ಬಹಳ ಮುಖ್ಯವಾ ಅಂತ? ಅಂದರೆ ಆಯಿತು, ನೀವು ಯಾವುದೋ ಒಂದು ಸಿದ್ಧಾಂತಗಳು, ತತ್ವಗಳು ಇಟ್ಕೊಂಡು ಜನರಿಗೆ ಹೇಳ್ತಿದ್ರಿ, ನಾವು ಅಧಿಕಾರಕ್ಕೆ ಬಂದರೆ ಅಥವಾ ನಾವಿದ್ರೆ ಹಿಂಗೆ ಮಾಡ್ತಿದ್ದೀವಿ ಅಂತ. ನಿಜಕ್ಕೂ ಈ ದೇಶದ ಜನರಿಗೆ ಎಲ್ಲ ರಾಜಕೀಯ ಪಕ್ಷಗಳು ಯಾವ ವಿಚಾರಗಳನ್ನು ತೆಗೆದುಕೊಂಡು ನಾವು ಈ ವಿಚಾರವನ್ನು ಇಟ್ಕೊಂಡು ಚುನಾವಣೆಗೆ ಬರ್ತೀವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ? ಅವ್ರಿಗೆ ನಾನೊಂದು ಸವಾಲು ಕೇಳ್ತೀನಿ. ಹೌದು, ರಾಮ ಮಂದಿರ ಅನ್ನೋದು ಅತ್ಯಂತ ಭಾವಾತ್ಮಕವಾದದ್ದು, ಯಾರೂ ಕಂಡಿಲ್ಲ ಕೇಳಿಲ್ಲ, ಆ ಹೆಸರು ಮೊದಲಿಂದ ಇದೆ.
ಯಾವ ಜನಕ್ಕೆ ಯಾರಿಗೆ ಲಾಭ ಆಗಿದೆ ಅಷ್ಟೊಂದು ನೀವು ಲಕ್ಷಾಂತರ ಜನಗಳನ್ನು ನೀವು ಆಕರ್ಷಣೆ ಹುಟ್ಟೋ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ. ಒಂದು ರಾಮ ಮಂದಿರ ಮಾಡಿದ್ರಿಂದ ಯಾರಿಗೆ ಯಾವ ರೀತಿಯ ಅನುಕೂಲ ಆಗಿದೆ ಅದಕ್ಕೆ ಅವರಿಂದ ಉತ್ತರ ಪಡಿಬೇಕು ನಾನು. ಮತ್ತು ಎರಡನೇದಾಗಿ ಮೋದಿಯವರಂಥ ಪ್ರಧಾನಿ ಸ್ಥಾನದಲ್ಲಿರೋರು ಯಾರು ಬೇಕಾದ್ರೂ ಸುಳ್ಳು ಹೇಳಲಿ, ಏನೋ ಹೇಳ್ಕೊತಾನೆ ಬಿಡಪ್ಪ ಅನ್ಬೋದು. ಆದರೆ ಪ್ರಧಾನಿ ಸ್ಥಾನದಲ್ಲಿರುವಂಥವ್ರು ಈ ದೇಶನೇ ಅವ್ರು ಪ್ರತಿನಿಧಿಸ್ತಾರೆ. ಈ ದೇಶ ಸುಳ್ಳು ಹೇಳಬಾರ್ದು. ಈ ದೇಶದ ಜನ ಅವರ ಪ್ರತಿನಿಧಿಯಾಗಿ ಏನು ಹೇಳಿದ್ದಾರೆ ಇವರು, ಕಾಂಗ್ರೆಸ್ ಬಂದರೆ ಮೀಸಲಾತಿ ನಿಮಗೆ, ಕಾಂಗ್ರೆಸ್ ಬಂದರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರೆಲ್ಲರ ಅಲ್ಪಸಂಖ್ಯಾತರು ಅಂದಿಲ್ಲ ಅವರು, ಮುಸ್ಲಿಮರು ಬಿಟ್ಟು ಬಾಕಿಯವರೆಲ್ಲರೂ ಟ್ರೈಬಲ್, ಇವರೆಲ್ಲರದ್ದು ಆಸ್ತಿಯನ್ನು ಸಂಪತ್ತನ್ನು ದೋಚಿ ಅವ್ರಿಗೆ ಕೊಡ್ತಾರೆ. ಅವರ ಮಂಗಲಸೂತ್ರವನ್ನು ಕಿತ್ತು ಅವ್ರಿಗೆ ಕೊಡ್ತಾರೆ, ನಿಮ್ಮ ಮಂಗಲಸೂತ್ರವನ್ನು ಅನ್ನೋ ಮಾತನ್ನು ಹೇಳಿದರು. ಇಷ್ಟು ಸುಳ್ಳನ್ನು ಯಾವ ರೀತಿ ಹೇಳಿದರು, ಕೋರ್ಟ್ ಕೂಡ ಅದ್ರ ಬಗ್ಗೆ ಅವ್ರಿಗೆ ನೋಟಿಸ್ ಕಳಿಸಿದೆ ಈ ರೀತಿ ಹೇಳಿದ್ರ ಬಗ್ಗೆ. ಯಾವ ಆಧಾರದ ಮೇಲೆ ಹೇಳ್ತಾರೆ? ಭಾವಾತ್ಮಕತೆಗೂ ಒಂದು ಇತಿಮಿತಿ ಇದೆ, ಒಂದು ಯಾವುದೇ ಒಂದು ಇದು ಎಗ್ಗಿಲ್ದೆ. ಈಗ ನೀವು ರಾಮ ಮಂದಿರದ ವಿಚಾರ ಹೇಳಿದ್ರಿ. ಹೌದು. ಈಗ ಬಿಜೆಪಿ ಪಕ್ಷ ರಾಮ ಮಂದಿರ ವಿಚಾರವನ್ನ ಸಮಸ್ತ ಒಂದು ರೀತಿ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರುವ ಹಿಂದೂಗಳ ಭಾವನೆಗಳನ್ನ ಆಧರಿಸಿ ರಾಮ ಹುಟ್ಟಿದ್ದ, ರಾಮ ನಡೆದಾಡಿದ ಜಾಗ ಅನ್ನೋ ಥರದ ಒಂದು ಭಾವನಾತ್ಮಕ ಧಾರ್ಮಿಕ ವಿಚಾರಗಳ ಆಧಾರದ ಮೇಲೆ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ನಂಬಿಕೆಯ ವಿಚಾರವನ್ನು ಇಟ್ಟುಕೊಂಡು, ಯಾಕಂದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಒಂದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಒಂದು ಅವಕಾಶ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಜೊತೆಗೆ ಆ ನೆಲೆಯಲ್ಲಿ ಭಾರತದಲ್ಲಿರುವಂತಹ ಸಮಗ್ರ ಹಿಂದೂಗಳ ಬಹುಸಂಖ್ಯಾತರ ಭಾವನೆಗಳನ್ನು ಆಧರಿಸಿ ನಾವು ಒಂದು ರಾಮ ಮಂದಿರವನ್ನು ಕಟ್ಟಿದ್ರೆ ಏನ್ ಸಮಸ್ಯೆ ನಿಮಗೆ ಅನ್ನೋದು. ಅದನ್ನು ನೀವು ಕಟ್ಟಿ, ಎಷ್ಟೋ ದೇವಸ್ಥಾನಗಳಿದ್ದಾವೆ. ಯಾಕೆ ದೇವಸ್ಥಾನಗಳು ಇರ್ತಾ ಇದ್ವು ಅದು ಮೊದಲು ಹೇಳ್ಕೊಂಡ್ಬಿಡ್ತೀನಿ ನಾನು. ಈ ದೇಶದಲ್ಲಿ ಮೊದಲಿನಿಂದಲೂ ಕೂಡ ಸಂವಿಧಾನ ಇರಲಿಲ್ಲ, ಮನುಧರ್ಮ ಸಂಸ್ಕೃತಿ ಇತ್ತು. ಆ ಮನುಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಶೂದ್ರರಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ ಸ್ಥಾನಮಾನ ಇರಲಿಲ್ಲ. ಅವ್ರಿಗೆ ಯಾರೂ ನೋಡ್ಕೊಳ್ಳೋದು ದಿಕ್ಕಿರಲಿಲ್ಲ, ಗತಿ ಇರಲಿಲ್ಲ. ಆಗೇನು ಮಾಡೋರು, ಇವ್ರು ಪುರೋಹಿತಶಾಹಿಗಳು ಏನು ಹೇಳ್ತಾರೆ, ನೋಡು ನಿನಗೆ ಸ್ವರ್ಗ ನರಕ ಅನ್ನೋದಿದೆ, ನೀನು ಇಲ್ಲಿ ಪೂಜೆ ಮಾಡಿದರೆ, ಇಲ್ಲಿ ಇಂಥವ್ರಿಗಿಂತ ದಾನ ಕೊಟ್ಟರೆ ನಿನಗೆ ಪುಣ್ಯ ಸಿಗುತ್ತೆ, ಮುಂದೆ ನೀನು ಒಳ್ಳೆಯ ಜಾತಿಯಲ್ಲಿ ಒಳ್ಳೆ ಇದಾಗಿ ಹುಟ್ತೀಯ, ಅಲ್ಲದೆ ಇದ್ರೆ ನೀನು ರೌರವ ನರಕಕ್ಕೆ ಹೋಗ್ತೀಯಾ ಅಂದಾಗ ಎಲ್ಲಂದ್ರಲ್ಲಿ ದೇವಸ್ಥಾನಗಳಾದವು. ಅವರೆಲ್ಲ ಅವ್ರ ಮಾತಿಗೆ ಬೆಲೆ ಕೊಟ್ಟರು. ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಾದವು. ಪ್ರತಿಯೊಂದು ಊರಿಗೂ ಕೂಡ ಒಂದು ದೇವರ 10 ದೇವಸ್ಥಾನಗಳಿಂದ ಗುರುತಿಸಲ್ಪಟ್ಟು ಇವತ್ತು ಈ ಧಾರ್ಮಿಕ ವಿಚಾರಕ್ಕೆ ಯಾವುದೇ ಪಕ್ಷಗಳು ಹೊರತಾಗಿಲ್ಲ ಮೇಡಮ್. ಈಗ ರಾಜ್ಯದಲ್ಲಿ ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾವು ರಾಜ್ಯದಲ್ಲಿ ಒಂದು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರು. ಇಲ್ಲ, ಅವರೇ ಮಾಡಿರೋದು. ಈಗ ಅಲ್ಲ, ರಾಜೀವ್ ಗಾಂಧಿ 1996ರಲ್ಲಿ ರಾಜೀವ್ ಗಾಂಧಿ ಅವರೇ ದೇವಸ್ಥಾನದಲ್ಲಿ ರಾಮನ ಇದು ಮೂರ್ತಿ ಅದೇನೋ ಗುರುತುಗಳಿದೆ, ನೀವು ಒಳಗೆ ಹೋಗಿ ಪೂಜೆ ಮಾಡಬಹುದು ಅಂತ ಬಾಬರಿ ಮಸೀದಿಯ ಬಾಗಲ್ ತೆಗೆಸಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರು? ರಾಜೀವ್ ಗಾಂಧಿ ಅವರು. ನಾನು ಅದಕ್ಕೆ ಬೇಡ ಅನ್ನಲಿಲ್ಲ. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಈಗ ಬೇಕಾಗಿಲ್ಲ ಅನ್ನೋದು ನಾವು. ಈಗ ನೀವು ಇಷ್ಟೊಂದು ಅದಕ್ಕೆ ಭಾವಾತ್ಮಕವಾಗಿ, ಈಗ ನ್ಯಾಯಾಂಗ ಇದೆ, ಸಂವಿಧಾನ ಇದೆ, ಜನಗಳಿಗೆ ಪ್ರಜ್ಞೆನೂ ಇದೆ. ಆ ಪ್ರಜ್ಞೆನ ಬಳಸ್ಕೊಂಡು ಅವ್ರು ಮುಂದುವರಿಯೋದಂಥದ್ದನ್ನು ನೀವು ಮಾಡಬೇಕೇ ಹೊರತು ಮತ್ತೆ ಹಿಂದೆ ಎಳ್ಕೊಂಡು ಹೋಗಬಾರ್ದು ಅಂತ. ಈಗ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂದರೆ ಏನರ್ಥ ಅಂದರೆ ಮುಸ್ಲಿಮರನ್ನ ಓಡಿಸ್ತೀವಿ. ಮುಸ್ಲಿಮರು ಓಡಿಸ್ಬೇಕಂದ್ರೆ ಈಗ 2 ಗುಂಪು ಮಾಡಿದ್ರಾ? ಇವ್ರು ದಲಿತರು ಬೇರೆ ಆದರು, ಈಗ ನಮ್ಮಲ್ಲೇ ಜಗಳ ಹಚ್ಚಿದ್ರು. ಎಸ್ ಮೇಡಮ್, ನಾವು ಚರ್ಚೆಯನ್ನು ಮುಂದುವರಿಸೋಣ. ಈಗ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವ ರಾಜಗೋಪಾಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಚರ್ಚೆಗೆ ಸ್ವಾಗತ. ಈಗ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಇವತ್ತು ಶುರುವಾಗಿದೆ. ಎಲ್ಲ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಬೆಳಗ್ಗೆ 6ರಿಂದ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗಿರುವಂಥದ್ದು. ನೀವೊಬ್ಬ ಈ ದೇಶದ ಪ್ರಜೆಯಾಗಿ, ರಾಜ್ಯದ ಪ್ರಜೆಯಾಗಿ, ಸಾಮಾಜಿಕ ಹೋರಾಟಗಾರರಾಗಿ ಈ ಚುನಾವಣೆಯನ್ನು ನೀವು ಹೆಂಗೆ ನೋಡ್ತೀರಿ? ಮತ್ತು ಮತದಾರರ ಆದ್ಯತೆಗಳು, ಆಯ್ಕೆಗಳು ಏನಾಗಿರಬಹುದು, ಏನಾಗಿವೆ ಅಂತ ನಿಮ್ಗೆ ಅನ್ಸುತ್ತೆ? ಭಾರತದ ಪ್ರಜೆಯಾಗಿ ನಾನು ನೋಡೋದೇನಂತ ಹೇಳಿದ್ರೆ, ಚುನಾವಣೆ ನ್ಯಾಯಬದ್ಧವಾಗಿ ನಡಿಬೇಕಾಗಿತ್ತು. ಆದರೆ ಇಲ್ಲಿ ಬಹಳಷ್ಟು ನಮ್ಮ ಈ ದೇಶದ ಜನರಲ್ಲಿ ಗೊಂದಲಗಳನ್ನು ಮೂಡಿಸ್ತಾ ಇದ್ದಾರೆ. ಗೊಂದಲಗಳನ್ನು ಮೂಡಿಸಿ ಪ್ರಜೆಗಳಿಗೆ ಆಮಿಷಗಳನ್ನು ಒಡ್ತಾ ಇದ್ದಾರೆ. ಹಣದಾಗಿರ್ಬೋದು, ಆಮೇಲೆ ಜಾತಿಯದಾಗಿರ್ಬೋದು, ಆಮೇಲೆ ಧರ್ಮದಾಗಿರ್ಬೋದು, ಇವೆಲ್ಲ ಈ ಚುನಾವಣೆಯಲ್ಲಿ ಆಟಗಳನ್ನು ಆಡ್ತಾ ಇದ್ದಾರೆ. ಇವೆಲ್ಲ ಇಟ್ಕೊಂಡು ಆ್ಯಕ್ಚುಲಿ ನೋಡಿ, ಒಂದು ಮತದಾನ ನಡಿಬೇಕಾದ್ರೆ
ಇವು ಯಾವುವು ಇರಬಾರ್ದು. ಅವರಿಗೆ ಫ್ರೀಡಮ್ ಆಗಿ ಆಯ್ಕೆಯಾಗುವಂಥದ್ದು, ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಯೋಚನೆ ಮಾಡೋಂಥದ್ದು. ದಿನ ಬೆಳಗಾದ್ರೆ ನೀವು ನೋಡಿ ಕೋಟಿಗಟ್ಟಲೆ ದುಡ್ಡುಗಳನ್ನು ಖರ್ಚು ಮಾಡಿ, ಇವತ್ತು ನಾನು ನಿನ್ನೆ ಒಂದು 10 ಪೇಪರ್ಗಳು ತೊಗೊಂಡೆ. ಮೊನ್ನೆ ಒಂದು ಯಾವುದೋ ವಿಷಯಕ್ಕೆ ಪ್ರೆಸ್ ಮೀಟ್ ಮಾಡಿದ್ವಿ, ಅಷ್ಟು ಪೇಪರ್ಗಳು ನೋಡಿದೆ. ಎಲ್ಲ ಪೇಪರ್ಗಳು ಫ್ರಂಟ್ ಪೇಜು, ಫುಲ್ಲು ಪೇಜು. ಕರೆಕ್ಟ್. ನಾನು ಶಾಕ್ ಆಗಿಬಿಟ್ಟೆ. ನಾವು ಒಂದು 2x2 ಒಂದು ಆ್ಯಡ್ ಕೊಡಬೇಕಾದ್ರೆ 5,000 10,000 ರೂಪಾಯಿ ಅಂತಾರೆ. ಯಾವುದೋ ಒಳಗಡೆ ಪೇಜು, ಇವರು ಫ್ರಂಟ್ ಪೇಜು, ಒಂದು ಪೇಜು ಸರ್, ಫ್ರಂಟ್ ಪೇಜು ಲಕ್ಷಾಂತರ ಫುಲ್ಲು ಕವರ್ ಮಾಡಬೇಕಾದ್ರೆ 25ರಿಂದ 30 ಲಕ್ಷ 50 ಲಕ್ಷ ಓಡ್ತಾ ಇದೆ. 10 ಪೇಜ್ 10 ನ್ಯೂಸ್ ಪೇಪರ್ ಬುಕ್ ಮಾಡ್ತಾರಂದ್ರೆ 30 ಲಕ್ಷ ಇಂಟು 10 ಅಂದರೆ 3 ಕೋಟಿ ರೂಪಾಯಿ ಇತ್ತು ಒಂದು ದಿನಕ್ಕೆ. ಅಂದರೆ ಎಷ್ಟು ದುಡ್ಡುಗಳು, ಈ ಯಾರು ದುಡ್ಡು? ಅವ್ರು ಯಾರು ರಾಜಕಾರಣಿಗಳು ಅವ್ರ ಮನೆಯಿಂದ ದುಡ್ದು ತಗೊಂಡ್ಬಂದು ಹಾಕೋದೇ ಇಲ್ಲ, ಅವರು ಲೂಟಿ ಮಾಡಿ ಇಲ್ಲಿಂದ ತೆಗೆದು ಇಲ್ಲೇ ಹಾಕ್ತಾರೆ. ಆಮೇಲೆ ಜನಗಳಿಗೆ ಇರದೇ ಇರೋ ಎಲ್ಲ ವಿಷಯಗಳು ತುಂಬೋದು. ಒಬ್ಬ ಮತದಾರನಿಗೆ ಅವನಿಗೆ ಅರ್ಥ ಆಗುತ್ತೆ, ಆದರೂ ಅವನ್ನ ಇದೊಂಥರ ಇಂಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡೋದು, ಹೇರಿಕೆ ಮಾಡೋದು. ನೀನು ಹಿಂಗೆ ಯೋಚನೆ ಮಾಡು, ಹಿಂಗೆ ಯೋಚನೆ ಮಾಡು, ಹಿಂಗೆ ಯೋಚನೆ ಮಾಡು. ಆ್ಯಕ್ಚುಲಿ ಇವ್ರು ಏನು ಮಾಡ್ತಾರಂದ್ರೆ, ಕಳೆದ 5 ವರ್ಷ ಇವ್ರ ಅಧಿಕಾರದಲ್ಲಿ ಇರ್ತಾರೆ. 5 ವರ್ಷದಲ್ಲಿ ಏನೇನು ಮಾಡಿದೀವಿ ಅಂತ ಜನಗಳಿಗೆ ತಲುಪಿಸ್ಬೇಕಾದ ಅವ್ರ ಕರ್ತವ್ಯ, ಅದು ಎಲ್ಲ ಮುಚ್ಚಿಟ್ಟಿರ್ತಾರೆ ಸರ್. ಅವ್ರು ಏನು ಅಭಿವೃದ್ಧಿ ಮಾಡಿದ್ರು, ಏನು ಲಾಸ್ ಮಾಡಿದ್ರು ಎಲ್ಲೂ ಹೇಳ್ಕೊಳ್ಳಲ್ಲ. ಕೆಲವೊಬ್ರು ಇದ್ದಾರೆ, ಪತ್ರಿಕೆಗೋಷ್ಠಿ ಪತ್ರಕರ್ತರು ಬಂದು ಕೇಳಿದ್ರು ಕೂಡ ಅವ್ರಿಗೆ ಉತ್ತರ ಕೊಡಲ್ಲ, ಅವ್ರಿಗೆ ಸಿಗೋದೇ ಇಲ್ಲ. 5 ವರ್ಷ ಹಿಂಗೆ ಮಾಡ್ತಾರೆ. ಲಾಸ್ಟಿಗೆ ಬಂದು ನೋಡಿ ನಾವು ಇದೆಲ್ಲ ಮಾಡಿದ್ದೀವಿ ಅಂತಾರೆ. ಜನರಿಗೆ ಎಲ್ಲೋ ಹೋಗುತ್ತೆ ಸರ್ ಅದು? ಜನರ ತಲೆಗೆ ಹೋಗ್ಬೇಕಲ್ಲ. ನೀನು ಮುಂಚೆಯಿಂದ ಮಾಡ್ಕೊಂಬಂದ್ರೆ ಆಟೋಮೆಟಿಕ್ ಗೊತ್ತಾಗುತ್ತಲ್ಲ. ಈ ಪೇಪರ್ಗಳಲ್ಲಿ ಕೊಡೋದು ಅವಶ್ಯಕತೆ ಏನಿರುತ್ತೆ ಹೇಳಿ? ನೀವು ಕೆಲಸ ಮಾಡಿದ್ದು ಜನರ ತಲೆಯಲ್ಲಿರುತ್ತೆ. ತಲೆಯಲ್ಲಿದ್ಮೇಲೆ ಇದು ಪೇಪರಲ್ಲಿ ಕೊಡೋದು ಅವಶ್ಯಕತೆ ಏನಿದೆ ನೋಡಿ? ನೀವು ಪಕ್ಷದವರಾಗಿರ್ಬೋದು, ಆಯ್ತಾ, ನೀವು ಅದನ್ನು ಸರ್ಕಾರದಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರದ ಲೂಟಿ ಹೊಡೆದೇ ಈ ದುಡ್ಡುಗಳನ್ನು ಇವರು ಹಂಚಿಕೆ ಮಾಡೋದು. ಈ ಲೂಟಿ ಹೊಡೆದ ಕೆಲಸ ಮಾಡಬೇಡಿ, ಜನರಿಗೆ ತಲುಪಿಸಿ. ಆ ದುಡ್ಡುಗಳು ಜನರ ದುಡ್ಡೇ ಆ್ಯಕ್ಚುಲಿ. ಈಗ ಪತ್ರಿಕೆಗಳಲ್ಲಿ ಅವ್ರ ವಿರುದ್ಧ ಇವರು, ಈ ಪಕ್ಷದ ವಿರುದ್ಧ ಅವರು. ಈಗ ನಾವು ನೋಡ್ತಿದೀವಲ್ಲ, ಚಂಬು ವರ್ಸಸ್ ಚಿಪ್ಪು, ಅಕ್ಷಯ ಪಾತ್ರೆ, ಪಿಕ್ ಪಾಕೆಟು, ಅದು ಅಂದ್ರೆ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಒಂದು ಉದಾಹರಣೆ ಇತ್ತು ನಮ್ಮ ರಾಜ್ಯ. ಯಾವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ನೋಡಿ ಸರ್, ನಾನು ಕಳೆದ 25 ವರ್ಷದಿಂದ ನೋಡ್ತಾ ಇದ್ದೀನಿ ರಾಜಕೀಯಗಳು ಇಷ್ಟೊಂದು ಕೀಳು ಮಟ್ಟಕ್ಕೆ ಯಾವತ್ತೂ ಯಾವ ಪಕ್ಷದವರು ಇಳಿದಿರಲಿಲ್ಲ. ಆದರೆ ಇವತ್ತು ಅಷ್ಟು ಕೀಳು ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಸರ್. ಏನು ಗೌರವ ಇರ್ತಿತ್ತು ಸರ್? ಅದು ಪ್ರಚಾರ ಮಾಡೋದಾಗಲಿ, ಅವರು ಭಾಷಣ ಮಾಡೋದಾಗಲಿ, ಜನರಿಗೆ ಹೇಳೋದಾಗಲಿ, ಅದೊಂಥರ ಗೌರವತವಾಗಿ ನಡ್ಕೊತಿದ್ದಾರೆ. ಆದರೆ ಇವಾಗ ಹೆಂಗಾಗಿದೆ ಅಂದರೆ ಗೌರವನೇ ಇಲ್ಲ, ಎಲ್ಲ ಮಾರ್ಕೊಂಡ್ಬಿಟ್ಟಾರೆ. ಒಂದು ಟೀಕೆ ಮಾಡೋದನ್ನು ಕೂಡ ಒಂದು ರಚನಾತ್ಮಕವಾದ ಟೀಕೆ ಇರ್ತಾ ಇತ್ತು, ಅದಕ್ಕೆ ಒಂದು ಅರ್ಥಗರ್ಭಿತವಾಗಿರ್ತಿತ್ತು, ಅದಕ್ಕೊಂದು ಗೌರವ ಇರ್ತಿತ್ತು. ಎಷ್ಟು ಕೀಳು ಮಟ್ಟದ ಪದ ಪ್ರಯೋಗಗಳನ್ನ ಬಳಸ್ತಾರೆ. ಪಿಕ್ ಪಾಕೆಟ್, ಆಮೇಲೆ ನಮ್ಮ ಮಾಧ್ಯಮಗಳು, ಆ ಪತ್ರಿಕೆಗಳಿಗೂ ನಾವು ಇಂಥದ್ದನ್ನ ಇದನ್ನ ಪ್ರಸಾರ ಮಾಡಲ್ಲ, ಪ್ರಕಟಗೊಳಿಸಲ್ಲ ಅನ್ನೋಷ್ಟು ಅವರಿಗೆ ಒಂದು ಜವಾಬ್ದಾರಿ ಇಲ್ಲ. ದುಡ್ಡು ಕೊಟ್ರೆ ನಮಗೇನು, ನೀವು ಏನ್ ಕೊಟ್ರು ನಾವು ಪ್ರಕಟ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಅವರು ಕುಸ್ತು ಹೋಗ್ಬಿಡ. ಪತ್ರಿಕೆಗಳು ನೋಡಿ, ಪ್ರಿಂಟ್ ಮೀಡಿಯಾಗಳು ಅವ್ರಿಗೆ ಒಂದು ಗೌರವತವಾಗಿರ್ಬೇಕು. ಅದನ್ನು ಬಿಟ್ಟು ಇವತ್ತು ಕೆಲವೊಂದು ಯಾವುದೇ ನೋಡಿ, ಪಾಪ ಏನೋ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ, ಅವನಿಗೆ ಧ್ವನಿ ಇರಲ್ಲ. ಅಂಥವ್ರು ಧ್ವನಿ ಆಗಬೇಕಾದವರು ಇವತ್ತು ಆ ಸಬ್ಜೆಕ್ಟ್ಸ್ಗಳು ಟಿ ವಿನಲ್ಲಿ ಬರಲ್ಲ, ಪೇಪರಲ್ಲೂ ಬರಲ್ಲ. ಯಾರು ಅವರಿಗೆ ದುಡ್ಡು ಕೊಡ್ತಾರೋ, ಅವ್ರಿಗೆ ಆ್ಯಡ್ಗಳು ಕೊಡ್ತಾರೋ ಅಂಥವ್ರು ಮಾತ್ರ ಪಬ್ಲಿಷ್ ಮಾಡ್ತಾರೆ. ಇವತ್ತು ಅದು ಸೇವೆ. ಅದು ಆ್ಯಕ್ಚುಲಿ ಪತ್ರಿಕಾ ಮಾಧ್ಯಮ ಏನಪ್ಪ 4ನೇ ಒಂದು ರಂಗ ಅಂತ ಹೇಳ್ತಾರೆ, ಈ ದೇಶದ ಒಂದು 4ನೇ ಸ್ತಂಭ ಅಂತ ಹೇಳ್ತಾರೆ. ಆದರೆ ಇವತ್ತು ಅದು ಉಳ್ಕೊಂಡಿಲ್ಲ ಸರ್, ಭಾಳ. ಈಗ ನಾನು ಮೇಡಮ್ ಕೇಳಕ್ಕೆ ಬಯಸ್ತೀನಿ. ಈಗ ನೀವು ಗಮನಿಸಿದ್ರಿ ಮೇಡಮ್, ಈಗ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡೋದು, ಆರೋಪ ಪ್ರತ್ಯಾರೋಪ ಮಾಡೋದು. ನೀವು ಸಚಿವರಾಗಿದ್ದಾಗ ನಿಮಗೆ ಮುಖ್ಯಮಂತ್ರಿ ಯಾರಾಗಿದ್ರು ಮೇಡಮ್ ಅವಾಗ? ನಿಮ್ಮ ದೇವೇಗೌಡರು, ಆಮೇಲೆ ಜೆ.ಎಚ್. ಪಟೇಲ್ರು, ಮತ್ತು ರಾಮಕೃಷ್ಣ ಹೆಗಡೆ ಅವರು, ಎಲ್ಲರನ್ನೂ ನೋಡ್ಕೊಂಡು ಬಂದಿರ್ತೀರಿ. ಅವತ್ತಿನ ಚುನಾವಣಾ ಪ್ರಚಾರದ ವಿಷಯಗಳು ಏನಾಗ್ತಿದ್ವು ಮತ್ತು ಹೇಗೆ ಅವರು ಪರಸ್ಪರ ಟೀಕೆಗಳು ಮಾಡ್ತಿದ್ರು, ಹೇಗೆ ನಡೀತಾ ಇತ್ತು ಮೇಡಮ್? ನಾವು ಸ್ವಲ್ಪ ಸಮೀಕರಿಸಿ ನೋಡೋದಾದ್ರೆ, ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾವ ರೀತಿಯಿಂದ ಅವರು ಎದುರೇಟು ಹೇಗಿರ್ತಿತ್ತು ಅಂದರೆ, ಒಂದು ಸಾರಿ ನಮ್ಮ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಸ್ವಾಮಿ, ಬಹುಶಃ ಮಲ್ಲಿಕಾರ್ಜುನ, ಅವರು ವಿರೋಧ ಪಕ್ಷದಲ್ಲಿದ್ದರು, ಜೆ.ಎಚ್. ಪಟೇಲ್ ಆಡಳಿತ ಪಕ್ಷ. ಆಗ ಅವರೇನಂದ್ರು,
ನಾವೇನು ದನ ಕಾಯಕ್ಕೆ ಬಂದಿದ್ದೀವೇನ್ರಿ ಇಲ್ಲಿ ಅಂತ ಅವರಂದರು ಸ್ವಾಮಿ. ಅದಕ್ಕೆ ಪಟೇಲ್ ಏನಂದರು, ನಮಗೆ ಅದೇ ಅನುಮಾನ ಸ್ವಾಮಿ, ಅಂದರೆ ನೀವು ದನ ಕಾಯಕ್ಕೆ ಬಂದಿರೋದು ಅಂತ ಹೇಳಿದ್ದವರು. ಆದರೆ ಹೇಳೋ ರೀತಿ ಇದೆಯಲ್ಲ, ಅಂದರೆ ಎಲ್ಲ ವಿಷಯದಲ್ಲಿಯೂ ಕೂಡ ಒಂದು ಸಮಾನವಾದ ತೂಕ, ಅಂದರೆ ಆ ಮಾತಿಗೆ ಒಂದು ಘನತೆ ಇಟ್ಕೊಂಡೇ ಅವ್ರು ಮಾತಾಡ್ತಿದ್ರು. ಮತ್ತು ದೇಶಕ್ಕೆ ಸಂಬಂಧಪಟ್ಟಂಥ, ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಯಾವಾಗಲೂ ಅಲ್ಲಿ ಚರ್ಚೆಯಲ್ಲಿರ್ತಾಯಿತ್ತು. ತುಂಬ ಸ್ಟಡಿ ಮಾಡ್ತಾಯಿದ್ರು. ಒಂದು ವಿಷಯನ ಮಾತಾಡಬೇಕಾದ್ರೆ ಅವ್ರ ನಡುವೆ ಒಂದು ಬೇರೆ ಯಾರೂ ಕೂಡ ನಡುವೆ ಮಾತಾಡೋಕ್ಕೆ ಸಾಧ್ಯ ಆಗಲಾರ್ದಷ್ಟರ ಮಟ್ಟಿಗೆ ಅವರು ಅದನ್ನು ಬಳಕೆ ಮಾಡ್ತಾಯಿದ್ರು. ಮತ್ತು ಎದುರಿಗಿರುವಂಥ ಮನುಷ್ಯ ಬುದ್ಧಿವಂತ ಇದ್ದಾನೆ, ಇವನು ನನ್ನಷ್ಟೇ ಇವನಿಗೆ ಅಥವಾ ನನಗಿಂತ ಹೆಚ್ಚು ಇವನು ತಿಳ್ಕೊಂಡಿದ್ದಾನೆ ಅನ್ನೋವಂಥ ಒಂದು ಇದಿಟ್ಟುಕೊಂಡು ಅವ್ರು ಮಾತಾಡ್ತಾಯಿದ್ರು. ಅಂದರೆ ಗೌರವ ಕೊಟ್ಟು ಪಡೆಯುವಂಥದ್ದು. ಇವನ ಬುದ್ಧಿವಂತಿಕೆ ಮತ್ತು ಆತನ ಬುದ್ಧಿವಂತಿಕೆ ಸಮ ಇರ್ತಾಯಿತ್ತು. ಯಾರು ಕೂಡ ಕೆಳಮಟ್ಟದ ಮಾತುಗಳು ಆಡೋದಾಗಲಿ ಬಹಳ ಬಹಳ ರೇರ್ ಆಗಿರೋದು. ಹಾಗಾಗಿ ಒಂದು ವಿಷಯ ಯಾವುದೋ ಒಂದು ಸಣ್ಣದು ಬಂತು ಅಂದರೆ ರಾಜೀನಾಮೆ ಹೌದು. ನಿಮ್ಮ ಮಗ ಅಂಬೇಡ್ಕರಿಗೆ ಅವಮಾನ ಮಾಡಿದ್ದಾನೆ, ನನಗೆ ಅವ್ನು ಮಾಡಿದಾನೋ ಬಿಟ್ಟಿದ್ದಾನೋ ಮುಂದೆ ಚರ್ಚೆ ಆಗುತ್ತೆ, ಈಗ ರಾಜೀನಾಮೆ ಕೊಡಬೇಕು ಅಂದರೆ ಕೊಟ್ಟೆ ನಾನು. ಅದರಲ್ಲಿ ಚೌಕಾಸಿನೇ ಇಲ್ಲ. ರಾಜೀನಾಮೆ ಕೊಟ್ಟ ಮೇಲೆ ಪಟೇಲರು ಹೇಳಿಕೆ ಕೊಟ್ಟರು, ಇವರಲ್ಲ ಅಂತ ಗೊತ್ತಾಗಿದೆ, ನಾವು ಇಷ್ಟರಲ್ಲೇ ಲಲಿತಾ ನಾಯಕ್ ಅವ್ರನ್ನ ಮತ್ತೆ ಮಂತ್ರಿ ಸ್ಥಾನಕ್ಕೆ ತಗೊಳ್ತೀವಿ ಅಂದರು. ದೇವೇಗೌಡರು ಡೆಲ್ಲಿಗೆ ಹೋದರು ಪ್ರಧಾನಿಯಾಗಿ, ಇಲ್ಲಿ ನಾವು ಕೇಳಲೂ ಇಲ್ಲ. ಆದರೆ ಇವತ್ತು ಅದಕ್ಕೆ ಆರೋಪಗಳಲ್ಲಿ ಗುರುತರವಾದ ಆರೋಪದ ಇದಿರುತ್ತೆ ಅವ್ರ ಮೇಲೆ. ಆಮೇಲೆ ತನಿಖಾ ಸಂಸ್ಥೆಗಳೇ ಅದನ್ನು ಪ್ರಕಟ ಮಾಡಿರ್ತೀವಿ, ಆದರೂ ಕೂಡ ರಾಜೀನಾಮೆ ಕೊಡೋದಿಲ್ಲ. ಅಷ್ಟು ಲಜ್ಜೆಗೆಟ್ಟಿದ್ದಾರೆ. ಅದೇ ನಾನು ಹೇಳಿದ್ದು, ಲಜ್ಜೆ ಮತ್ತು ಜ್ಞಾನನೂ ಬೇಕು. ಬರೀ ಲಜ್ಜೆ ಮರ್ಯಾದೆಗೆ ಅಂಜಿದ್ರೆ ಆಗಲ್ಲ. ಅವನು ಅಷ್ಟರ ಮಟ್ಟಿಗೆ ಅವನು ಸುಮಾರು ಒಂದು 200 ಎಷ್ಟು ಜನ ಇರ್ತಾರಲ್ಲ, ಅದರಲ್ಲಿ 90% ಜನ ಸ್ಟಡಿ ಮಾಡಿಕೊಂಡೇ ಬಂದು ಮಾತಾಡ್ತಿದ್ರು. ಮತ್ತು ಈ ದೇಶದ ಈ ಜನರ ಪರವಾಗಿ ಕಾಳಜಿಯಿಂದ, ವಿರೋಧ ಪಕ್ಷದವರಾಗಿರ್ಬೋದು, ಆಡಳಿತ ಪಕ್ಷದವರಾಗಿರ್ಬೋದು, ಆ ರೀತಿಯ ಇದು ಇವತ್ತು ಚರ್ಚೆ ಇಲ್ಲ. ಇವತ್ತು ಒಬ್ಬರು ತೊಡೆ ತಟ್ತಾಯಿದ್ರು, ನೋಡಿದೆ ನಾನು ಸ್ವಾಮೀಜಿ, ಅದು ಯಾವುದೋ ಒಂದು ವಿಚಾರದಲ್ಲಿ. ಎಷ್ಟಂದರೆ ಅವ್ರು ಯಾವ ಒಬ್ಬ ಹಳ್ಳಿ ಮನುಷ್ಯನೂ ಮಾಡಲ್ಲ ಆ ರೀತಿಯಲ್ಲಿ ತೊಡೆ ತಟ್ಟಿ ನಾನು ಇದು ಮಾಡ್ತೀನಿ. ಇವತ್ತು ಸ್ವಾಮೀಜಿಗಳಿಗೂ ರಾಜಕಾರಣಿಗಳಿಗೂ ವ್ಯತ್ಯಾಸ ಏನಿಲ್ಲ, ಆ ಮಟ್ಟಕ್ಕೆ ಅವರು ಪ್ರಾಕ್ಟಿಕಲ್ ರಾಜಕಾರಣದಲ್ಲಿ ಮುಳುಗೋಗಿದ್ದಾರೆ. ನನಗಂತೂ ರಾಜಕಾರಣಿಗಳನ್ನ ಬೇಕಾದ್ರೆ ಸಹಿಸ್ಕೋಬಹುದು, ಈ ಸ್ವಾಮಿಗಳನ್ನ ಸಹಿಸಲ್ಲ. ಅವರು ಕರಗತ ಆಗೋಗ್ಬಿಟ್ಟಿದ್ದಾರೆ. ಎಸ್ ಮೇಡಮ್, ಚರ್ಚೆ ಮುಂದುವರ್ಸೋಣ. ಈಗ ಸತ್ಯಪ್ರಕಾಶ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ಸರ್, ಈಗ ಚರ್ಚೆಯನ್ನೆಲ್ಲ ನೀವು ನೋಡ್ತಾ ಇದ್ದೀರಿ, ಮತ್ತು ನೀವು ಕೂಡ ಭಾಗಿಯಾಗ್ತಾ ಇದ್ದೀರಿ. ಈಗ ಒಂದು ರಾಜ್ಯದಲ್ಲಿ ಒಂದು ರಾಜ್ಯ ಮತ್ತು ದೇಶದಲ್ಲಿ ಒಂದು ಮೌಲ್ಯಾಧಾರಿತವಾದ ರಾಜಕಾರಣ ಕುಸಿತಾ ಇದೆ ಅಂತ. ಈಗ ನಿಮ್ಮದೇ ಪಕ್ಷ ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಚಂಬು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಒಂದು ಪ್ರಣಾಳಿಕೆಯನ್ನು BJP ಪಕ್ಷ ರಾಜ್ಯದ ಜನತೆಗೆ ಚಂಬು ಕೊಟ್ಟಿದೆ ಅಂತೇಳಿ ಒಂದು ಜಾಹೀರಾತನ್ನು ಕೊಡ್ತು. ಆಮೇಲೆ ಅದಕ್ಕೆ ಅವ್ರ ಚಿಪ್ಪು ಮತ್ತು ಅದು ಎಲ್ಲ ಸಮರ ದೊಡ್ಡದಾಗಿ ಪರಸ್ಪರ ರಾಜಕೀಯ ಕೆಸರೆಚಾಟ ನಡೀತು. ನಿಜಕ್ಕೂ ಈ ಥರದ ಏನು ಆರೋಪ ಪ್ರತ್ಯಾರೋಪಗಳು ಈ ಕೆಳ ಮಟ್ಟಕ್ಕೆ ಕುಸಿದಿರುವಂಥ ಒಂದು ಇದು ಬೇಕಾ ಅಂತ, ಚರ್ಚೆಗಳು ಬೇಕಾಗಿತ್ತಾ ಅಂತ, ಈ ಜಾಹೀರಾತುಗಳು ಇವೆಲ್ಲ? ಓಕೆ, ನೋಡಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಅಂದ್ರೆ ಏನು ಗೊತ್ತಾ, ನಾವು ಹೇಗೆ ಜನರಿಗೆ ಅರ್ಥ ಆಗುತ್ತೋ ನಾವು ಅನ್ಕೊಳ್ಳೋದು ಅವ್ರಿಗೆ ತಲುಪಬೇಕು. ದಟ್ಸ್ ದ ಮೋಟೋ ಆಫ್ ಅಡ್ವರ್ಟೈಸ್ಮೆಂಟ್. ಓಕೆ, ಅವ್ರಿಗೆ ಏನ್ ತಲುಪಿಸ್ಬೇಕು ಅದು ತಲುಪಿಸ್ಬೇಕು. ನಾನು ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೆಸ್ ಅಂಡ್ ಸರ್ಚಾರ್ಜ್ ಅಂತಿದೆ. ಓಕೆ, ಸೆಸ್ ಅಂಡ್ ಸರ್ಚಾರ್ಜ್ ಅಂದ್ರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಮೇಲೆ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿ, ಮತ್ತೆ ಸೆಸ್, ರೋಡ್ ಸೆಸ್, ಅಗ್ರಿಕಲ್ಚರ್ ಸೆಸ್. UPA ಟೈಮಲ್ಲಿ ಸೆಸ್ ಅಂಡ್ ಸರ್ಚಾರ್ಜ್ ಟು ದ ಟೋಟಲ್ ಕಲೆಕ್ಷನ್ಸ್ ಸರಿ ಸುಮಾರು 6% 7% ಇದ್ದಿದ್ದು ಇವತ್ತು 18ರಿಂದ 20% ತಗೊಂಡೋಗಿದ್ದಾರೆ. ನಾನೇನನ್ನ ಅದರಿಂದ ಏನಾಗುತ್ತೆ ಅಂದ್ರೆ, ಸೆಸ್ ಅಂಡ್ ಸರ್ಚಾರ್ಜು ಟ್ಯಾಕ್ಸ್ ಡೆವಲ್ಯೂಷನ್ ಪೂಲ್ ಅಲ್ಲಿ ಬರಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ಪೂಲ್ ಬರದೇ ಇದ್ರೆ ಅದರಲ್ಲಿ 40% ರಾಜ್ಯಗಳಿಗೆ ಬರಲ್ಲ. ಇದು ನಾನು ಏನನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಪೇಪರ್ ಅಲ್ಲಿ ಸೆಸ್ ಅಂಡ್ ಸರ್ಚಾರ್ಜ್ ಇದೆ, ಈ ತರ ಇದು ಡಿವಿಸಿಬಲ್ ಪೂಲ್ಗೆ ಹೋಗಲ್ಲ, ಡಿವಿಸಿಬಲ್ ಪೂಲ್ ಇಂದ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ ಸ್ವಾಮಿ? ರಾಮಪ್ಪ, ಮಂಡ್ಯದಲ್ಲಿರೋ ರಾಮಪ್ಪ ಗೊತ್ತಾಗುತ್ತಾ? ಹಾಸನಲ್ಲಿರೋ ಭೀಮಪ್ಪ ಗೊತ್ತಾಗುತ್ತಾ? ಅಲ್ಲೆಲ್ಲೋ ನಮ್ಮ ಬೀದರು, ಗುಲ್ಬರ್ಗ ಕಡೆ ಇರೋ ಬಸವಪ್ಪ ಗೊತ್ತಾಗಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ತಿಳಿಸ್ಬೇಕು. ನಾವ್ ಇವೆಲ್ಲ ಟೆಕ್ನಿಕಲ್ ವರ್ಡ್ಸ್ ನಾವು ತಿಳಿಸ್ಬೇಕು ಅಂದ್ರೆ ಆಗಲ್ಲ. ಇಂಡೈರೆಕ್ಟ್ ಟ್ಯಾಕ್ಸಸ್ ಜಾಸ್ತಿ ಹಾಕವ್ರೆ ಅಂದ್ರೆ ಒಂದು ಬಡವನಿಗೂ ಶ್ರೀಮಂತಗೂ ಒಂದೇ ಟ್ಯಾಕ್ಸು, ಆದ್ರೆ ಶ್ರೀಮಂತ ಕಾರ್ಪೊರೇಟ್ಸ್ ಗೆ ಕಡಿಮೆ ಮಾಡಿದರೆ ಅಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ? ಸೊ ಇಂಡೈರೆಕ್ಟ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ, ನಾವು 1 ರೂಪಾಯಿ ಕೊಟ್ರೆ ನಮ್ಗೆ 13 ಪೈಸಾ ಕೊಡ್ತಾವ್ರೆ,
ಅದೇ ಗುಜರಾತ್ ಇವರು ತವರು ರಾಜ್ಯವಾದ ಗುಜರಾತ್ಗೆ ₹1 28ರಿಂದ 30 ಪೈಸಾ ಕೊಡ್ತಾರೆ. ಅದೇ UPಗೆ ₹1 ಕೊಡೋದು ₹2.5 ಕೊಡ್ತಾರೆ. ಬಿಹಾರ್ಗೆ ₹1 ಕೊಟ್ರೆ ಅವ್ರು ₹3 ಕೊಡ್ತಾರೆ ಅಂತ ಹೇಳೋದಕ್ಕೆ ಅದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ನಾವೇನ್ ಹೇಳಿದೀವಿ, ಭಾರತ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯ 2ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಆದ್ರೆ ನಮ್ಗೆ ವಾಪಸ್ ಕೊಡುವಾಗ ಇವ್ರು ನಮ್ಗೆ ಚೊಂಬು ಕೊಟ್ಟವ್ರೆ ಅಂತ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಕ್ಲಾರಿಟಿಯಾಗಿ. ಚೊಂಬು ಅಂದ್ರೆ ನಮ್ಮ ಗ್ರಾಮೀಣ ಭಾಷೆದಲ್ಲಿ ಏನಂದ್ರೆ ಅನ್ಯಾಯ ಆಗಿದೆ, ನಮ್ಗೆ ಮೋಸ ಮಾಡಿದ್ದಾರೆ. ಕೋಆಪರೇಟಿವ್ ಫೆಡರಲಿಸಮ್ ಅಲ್ಲಿ ನಮ್ಮ ಈ ಸ್ಟ್ರಕ್ಚರ್ ಅಡಿಯಲ್ಲಿ ನಮ್ಗೆ ಏನು ಸಿಗಬೇಕು ಪಾಲು, ಆ ಪಾಲು ಸಿಗ್ತಾ ಇಲ್ಲ, ಮಲತಾಯಿ ಧೋರಣೆ ಮಾಡ್ತಾವ್ರೆ ಅನ್ನೋದಕ್ಕೆ ಚೊಂಬು ಕೊಟ್ಟವ್ರೆ ಅಂತ ಹೇಳಿದ್ವಿ. ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ ಯು ಮೈಟ್ ಮೇಕ್ ಎ ದೊಡ್ಡ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ, ಆದ್ರೆ ಜನಕ್ಕೆ ಅರ್ಥ ಆಗದೆ ಇದ್ರೆ ಏನ್ ಮಾಡ್ತೀರಾ? 40% ಸರ್ಕಾರ ಅಂತ ತೆಗೆದ್ವಿ, ಜನಕ್ಕೆ ಅರ್ಥ ಆಯ್ತು, ಜನರು ಮನೆಗೆ ಕಳಿಸಿದ್ರು. ಅದೇ ರೀತಿ ಇವತ್ತೇನು ನಮ್ಗೆ ಚೊಂಬು ಕೊಟ್ಟವ್ರೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಕನ್ನಡಿಗರಿಗೆ ಈ ಇಬ್ಬರು ಗುಜರಾತಿನ ನಾಯಕರು ಯಾರಿದ್ದಾರೆ ಬಿಜೆಪಿಯವರು, ನಮ್ಮ ಮಲತಾಯಿ ಧೋರಣೆ ತೋರಿಸ್ಬಿಟ್ಟು ನಮ್ಮ ಕರ್ನಾಟಕ 2ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ ಟು ದ ಸೆಂಟರ್ ಆದ್ರೂ ನಮಗ್ ಕೊಡುವಾಗ ಇವರು ನಯ್ಯ ಪೈಸಾನು ಕೊಟ್ಟಿಲ್ಲ NDRF ಫಂಡ್ಸ್ ಅಲ್ಲಿ, ನಮ್ಗೂ ಚೊಂಬು ಕೊಟ್ಟವ್ರೆ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಈ ಕಾಲದಲ್ಲಿ ನೀವು ಹೆಂಗೆ ಜನಕ್ಕೆ ಏನು ಬೇಕೋ ಅದು ಕೊಡಬೇಕು. ನಾನು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನಕ್ಕೆ ಅರ್ಥ ಆಗದೆ ಇದ್ರೆ ಏನು ಪ್ರಯೋಜನ? ನಾವು ಚೊಂಬು ಕೊಟ್ಟ ತಕ್ಷಣ ಬಿಜೆಪಿಯವರೆಲ್ಲ ಅಲ್ಲಾಡ್ಬಿಟ್ರು, ಚಿಪ್ ಕೊಡ್ತಾರೆ ಅಂತ ತಂದ್ರು ಅವರು. ಅಂದ್ರೆ ದೇ ಗಾಟ್ ರಾಟಲ್ಡ್. ಅವ್ರಿಗೆ ಇದು ಜನಕ್ಕೆ ತಲುಪ್ತಾ ಇದೆ, ನಾವು ಏನನ್ನ ಚೊಂಬು ತರ ಏನನ್ನ ತರಬೇಕು ಅಂತ ಅನ್ಸ್ತು. ಸೊ ಇದು ಎಫೆಕ್ಟ್. ನಮ್ಮ 40% ಕ್ಯಾಂಪೇನ್ ಆಗ್ಲಿ, ಈ ಚೊಂಬು ಕ್ಯಾಂಪೇನ್ ಆಗ್ಲಿ, ಇಟ್ ಹಸ್ ರೀಚ್ಡ್ ಪೀಪಲ್. ಇವತ್ತು ಊರಲ್ಲೂ ಚೊಂಬು ಬಗ್ಗೆ ಮಾತಾಡ್ತವ್ರೆ, ಮೋದಿ ಅವರು ನಮ್ಗೆ ಚೊಂಬು ಕೊಟ್ಟವ್ರೆ ಅಂತ ಹೇಳ್ತವ್ರೆ ಅಲ್ವಾ? ಸರ್, ಈಗ ರಾಜಗೋಪಾಲ್ ಅವರು ಈ ಸಾಮಾಜಿಕ ಹೋರಾಟಗಾರರಿದ್ದಾರೆ, ಅವರು ನಿಮ್ಮನ್ನ ಪ್ರಶ್ನೆ ಮಾಡಕ್ ಬಯಸ್ತಾರೆ. ಯಾಕಂದ್ರೆ ಅವರು ಎಲ್ಲ ಪಕ್ಷಗಳನ್ನು ನೋಡ್ತಾರಲ್ವಾ, ಗಮನಿಸ್ತಿದ್ದಾರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ ಅಂತ. ಸರ್, ನೀವು ಮಾತಾಡೋದು. ಸರ್, ನನ್ನ ಪ್ರಶ್ನೆ ನಿಮಗೆ ನೇರವಾಗಿ, ನೀವು ಹೇಳಿದ್ದು ಸರಿ. ಕೇಂದ್ರ ಸರ್ಕಾರದವರು ತೆರಿಗೆ ವಾಪಸ್ GST ಏನು ಪಾಲು ಬರಬೇಕಾಗಿತ್ತು ಕೊಟ್ಟಿಲ್ಲ, ಅದೆಲ್ಲ ಸರಿ. ನೀವು ನಿಮ್ಮ ಭಾಷಣಗಳಲ್ಲಿ ಹೇಳಿ, ಜನಗಳಿಗೆ ಮನೆಗಳಿಗೆ ಹೋಗಿ ತಲುಪಿಸಿ. ಅದನ್ನು ಬಿಟ್ಟು ಈ ಪತ್ರಿಕೆಗಳಲ್ಲಿ ಈ ಥರ ಪರ್ಚೇಸ್ ಮಾಡಿ, ಫ್ರಂಟ್ ಪೇಜ್ ಪರ್ಚೇಸ್ ಮಾಡಿ, ನಾನು ನೋಡ್ತಾ ಇದ್ದೀನಿ ಕಳೆದ 1 ತಿಂಗಳಿಂದ ನಿಮ್ಮದೇ ರಾಜಭಾರ. ಇದು ನಿಮ್ದೊಂದೇ ಪತ್ರಿಕೆಗೆ ನಾನು ಹೇಳ್ತಾ ಇಲ್ಲ, ಎಲ್ಲ ಪತ್ರಿಕೆಗಳಿಗೆ ಹೇಳ್ತಾ ಇದ್ದೀನಿ. ಇದು ಏನು ನಡೀತಾ ಇದೆ ಅರ್ಥ ಆಗ್ತಾ ಇಲ್ಲ. ಜನಗಳ ಸಮಸ್ಯೆಗಳು ಬರತಕ್ಕಂಥ ಪತ್ರಿಕೆ ಇವತ್ತು ಆ ಸಮಸ್ಯೆಗಳು ಮುಚ್ಚೋಗ್ಬಿಟ್ಟವೆ. ನಿಮ್ಮ ಈ ದಾಳಿ ಇದೆಯಲ್ಲ, ನಿಮ್ಮ ದಾಳಿನಲ್ಲಿ ಆ ಸಬ್ಜೆಕ್ಟ್ಗಳು ಎಲ್ಲೋ ಮೂಲೆ ಗುಂಪ ಹೋಗ್ಬಿಟ್ಟವೆ. ಇದು ನ್ಯಾಯತನ? ಅಂದರೆ ಕಾಂಗ್ರೆಸ್ ಪಕ್ಷವೂ ಕೂಡ ಚುನಾವಣಾ ರಾಜಕೀಯದ ಅಸ್ತ್ರದ ಭಾಗವಾಗಿಯೇ ಈ ಜಾಹೀರಾತನ್ನು ಪ್ರಕಟ ಮಾಡಿರುವಂಥದ್ದು. ಆ ಹಣನ ನೀವು ಅಷ್ಟೊಂದು ಲಕ್ಷಗಟ್ಟಲೆ ಕೊಡೋದನ್ನು ಯಾರು ನಿಜವಾಗ್ಲಿಯೂ ಯಾರು ಸಂತ್ರಸ್ತರಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾರು ಬಡವರಿದ್ದಾರೆ, ಅವರು ಕೊಡ್ಬೋದಿತ್ತಲ್ಲ ಅಂತ ಇದು ಹೇಳ್ಬೋದಾ? ಮಾತಾಡಿ. ನೋಡಿ, ಯಾಕೆ ಹೀಗಾಗುತ್ತೆ ಅಂದರೆ, ಮೊದಲು ಮೋದಿ ಗೌರ್ಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಏನು ಎಲ್ಲ ಪತ್ರಿಕೆಗಳು, ಇಂಗ್ಲೀಷ್ ಪತ್ರಿಕೆ, ತಮಿಳು, ತೆಲುಗು, ಪ್ರತಿ ಭಾಷೆ, ದೇಶದ ಅಷ್ಟೂ ಭಾಷೆಯ ಪತ್ರಿಕೆಗಳಲ್ಲಿ ಪೂರ ಪೇಜ್ ತುಂಬ ಕೊಡೋರು. ಅದು ಎಷ್ಟೋ ಲೆಕ್ಕನೇ ಇಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರು. ಇವರೇನು ಮಾಡಲಿಲ್ಲ. ಆಗ ಅಷ್ಟೆಲ್ಲ ಆಗಿದ್ದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಬಂತು, ಕೇಂದ್ರದಲ್ಲಿ ಇವ್ರು ಗೆದ್ದರು. ಆದ್ದರಿಂದ ನಾವು ಹಾಗೆ ಕೂತ್ರೆ ಆಗಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಮಾಡ್ತಿರ್ಬೋದು. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿಗಾದರೂ ಒಂದು ಲಜ್ಜೆ, ಮಾನ, ಮರ್ಯಾದೆಗೆ ಸ್ವಲ್ಪ ಮಟ್ಟಿಗೆ ಗೌರವ ಇದೆ ಅಲ್ಲಿ. ಯಾಕೆಂದರೆ ಸಿದ್ದರಾಮಯ್ಯನವರಂಥ ಒಬ್ಬ ಮುಖ್ಯಮಂತ್ರಿ ಇರೋದರಿಂದ ಅವರು ಸ್ವಲ್ಪ ಚಿಂತನೆ ಮಾಡ್ತಾರೆ. ನೋಡಿ, ಬಸವಣ್ಣನಿಗೆ ಇಲ್ಲಿ ಒಂದು ಸ್ಥಾನ ಸಿಕ್ತು. ಯಾವುದು? ಸಾಂಸ್ಕೃತಿಕ ನಾಯಕ. ಆ ಸಾಂಸ್ಕೃತಿಕ ನಾಯಕ ಬೇರೆ ಯಾರು ಬೇಕಾದ್ರೂ ಆಗ್ಬೋದಾಗಿತ್ತು. ಈ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಯಾಕೆ ಆದರು ಅಂದರೆ, ಅವರು ಪೂರ ಈ ಜಾತೀಯತೆಯನ್ನು ಮತ್ತು ಇದೆಲ್ಲವನ್ನು ಖಂಡಿಸಿದವರು. ಒಬ್ಬ ಅರ್ಥಮಂತ್ರಿಯಾಗಿ ಹೇಗೆ ಮಂತ್ರಿ ಸ್ಥಾನವನ್ನು ನಿರ್ವಹಿಸಬೇಕು ಅನ್ನೋದನ್ನು ಬಸವಣ್ಣ ಅವರು ತೋರಿಸ್ಕೊಟ್ರು. ಹೇಗೆ ಸಮಾನತೆ, ಸಮಾಜ ಹೇಗೆ ಅನ್ನೋ ಆ ಕಾರಣದಿಂದ ಮಾಡಿದ್ರಲ್ಲ. ಈಗ ಅದಕ್ಕೂ ಒಂದು ಆರೋಪ ಬಿಜೆಪಿ ನಾಯಕರು ಮತ್ತು ಒಂದು ವಲಯದಿಂದ ಬರ್ತದೆ. ಏನಂದ್ರೆ, ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಣೆ ಮಾಡಿರುವುದರ ಹಿಂದೆ ಏನು ಲಿಂಗಾಯತ ಸಮುದಾಯದ ಮತಗಳನ್ನ ಬುಟ್ಟಿಗೆ ಹಾಕೊಳ್ಳೋ ರಾಜಕಾರಣ ಇದೆ ಅನ್ನೋ ಥರದ್ದು. ಅದೇ ಯಾಕೆಂದರೆ ನಾನು ಏನು ವಿಚಾರ ಮಾಡ್ತಿರ್ತೀನೋ ಅದನ್ನೇ ಹೇಳ್ತೀನಿ ನಾನು. ಅವ್ರು ಬೇರೆ ರೀತಿಯಿಂದ ಮಾಡಿದರೂ ಕೂಡ, ಆ ರೀತಿಯ ಒಂದು ಆರೋಪ ಬಂದರೂ ಕೂಡ ಅದು ಸತ್ಯ ಇದೆ.
ಅವ್ರು ಮಾಡಿದ್ದು ಸರಿ ಅಂತ ಎಲ್ಲರೂ ಒಪ್ಕೋಬಹುದು. ಯಾಕೆಂದರೆ ಅವರು ಮಾಡಿದಂಥ ರೀತಿಯ ಕೆಲಸಗಳನ್ನು ಅಂಥ ಒಂದು ಆ ಕಾಲದಲ್ಲಿ ಎಷ್ಟು ಕಷ್ಟ, ಮೂಳೆ ಎಳಿಸ್ಬಿಟ್ರಲ್ಲ, ಆನೆಯಿಂದ ಎಳಿಸಿ ಸಾಯಿಸಿದ್ರಲ್ಲ ಅವ್ರನ್ನ, ಅಂಥ ಕಷ್ಟದ ಕಾಲದಲ್ಲಿಯೂ ಕೂಡ ಅವರು ಒಂದು ಸಮಾನತೆಯ ಮಾತನ್ನು ತಂದಾಗ ಅದನ್ನು ಈಗಿನ ಸಂದರ್ಭದಲ್ಲಿ ಗುರುಸಿ ಕೊಟ್ಟಿದ್ದು ಸರಿಯೇ ಇದೆ. ಅದು ಯಾರೋ ಲಿಂಗಾಯತರೋ ಮತ್ತೊಬ್ಬರು ಅದನ್ನು ಅವರ ಓಟಿಗಾಗಿ ಅಂತ ಹೇಳೋದು ನಮ್ಮ ಮನಸ್ಥಿತಿ, ಅದು ಹಾಗಾಗಬಾರ್ದು. ಇವರು ರಾಮ ಮಂದಿರ ಮಾಡಿದ್ದಕ್ಕೂ ಅಷ್ಟೇ, ಅದು ಒಳ್ಳೆಯದೇ ಆಗಿದ್ದರೆ ಅದರಿಂದ ಜನಗಳಿಗೆ ಏನೋ ಒಂದು ಯಾವುದೋ ಒಂದು ನೈತಿಕ ಬಲ ಸಿಗತ್ತೆ ಅನ್ನೋದಾದರೆ ಅದನ್ನು ಕೂಡ ನಾವು ಸ್ವಾಗತ ಮಾಡಬೇಕಾಗತ್ತೆ. ಯಾಕೆಂದರೆ ಪ್ರತಿಯೊಬ್ಬರನ್ನು ಗೌರವಿಸೋದೇ ಸಂವಿಧಾನ. ಆದರೆ ನೀವು ಅದನ್ನು ಭಾವಾತ್ಮಕ, ಅದು ಮತ್ತೊಂದು ಮಾತು ಹೇಳ್ತಾರೆ, ಈ ಬಸವಣ್ಣನ ಬಗ್ಗೆ ಎಲ್ಲೂ ನೀವು ಮೂಢನಂಬಿಕೆ ಮಾತು ಬರಲ್ಲ. ಇಲ್ಲಿ ನೋಡ್ರಿ ಏನಂತಾರೆ ಅವ್ರು, ಮಧ್ಯಾಹ್ನದ ಹೊತ್ತು ರಾಮಲಲ್ಲ ವಿಶ್ರಾಂತಿ ತಗೊಳ್ತಾನೆ, ಅದಕ್ಕೋಸ್ಕರ ಬಾಗಿಲು ಮುಚ್ತೀವಿ, ಇದು ಹೇಳಿದಾರಲ್ಲಿ. ಇದು ಯಾರಾದರೂ ಒಪ್ಪೋ ಮಾತಾ? ಹಂಗಾರೆ ನಾವೇನು ಹೇಳ್ತೇವೆ, ಲೇವಡಿ ಅಲ್ಲಿ ಅರ್ಚಕ ರೆಸ್ಟ್ ತಗೋತಾ ಇರ್ತಾನೆ. ಅವ್ರು ನಾವು ರೆಸ್ಟ್ ತಗೊಳ್ತೀವಿ ಅಂತ ಅವ್ರು ಬಾಗಿಲು ಮುಚ್ಚಿರಿ ಯಾರು ತಕರಾರಿಲ್ಲ, ಬೇಕಾದ್ರೆ 24 ಗಂಟೆ ಮುಚ್ಚಿಬಿಡಲಿ. ಆದರೆ ರಾಮನಿಗೋಸ್ಕರ ಅವನು ಬಾಲರಾಮ, ಅವನಿಗೆ ರೆಸ್ಟ್ ಬೇಕು, ಅದಕ್ಕೆ ನಾವು ಮಾಡ್ತೀವಿ ಅಂದಾಗಲೂ ಕೂಡ ಜನ ಕುರಿಗಳಾಗಬೇಕಾ, ಒಪ್ಪಬೇಕಾ? ಹಾಗಾದ್ರೆ ನೀನು ಜೀವ ತುಂಬ್ತೀಯ ಅಂದರೆ ತುಂಬು, ಇಲ್ಲಿ ಸತ್ತಿದ್ದಾರೆ ಒಬ್ಬರು, ಅವರಲ್ಲಿ ಜೀವ ತುಂಬು, ನಾವು ಒಪ್ಕೋತೀವಿ ಅಂತ ನಾವು ಕೇಳಬೇಕಾಗತ್ತೆ. ಆಗ ನೀವು ವಿರುದ್ಧ ಮಾತಾಡ್ತೀರಾ ಅಂಥೇಳಿ ಹೊಡೆಯೋದು ಬಡಿಯೋದು, ಕಡ್ದಾಟ ಹೊಡೆದಾಟ, ಇದು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ? ಇಂಥ ಭಾವಾತ್ಮಕತೆ ನಮಗೆ ಬೇಡ ಅಂತ. ಆದ್ದರಿಂದ ಇನ್ನೊಂದು ವಿಚಾರ, ಈಗ ಏನಾಗ್ತದೆ, ಈಗ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥ ಒಂದಷ್ಟು ನಾಯಕರುಗಳು, ಚಿಂತಕರುಗಳು ಅಂತಂದ್ರೆ ಏನಾಗುತ್ತೆ ಅಂದರೆ, ಆಯ್ತಪ್ಪ ಈ ದೇಶ ಜಾತ್ಯತೀತವಾಗಿರಬೇಕು, ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು, ಆಯಿತು ಒಪ್ಕೊಳ್ಳೋಣ. ಈಗ ಯಾವುದೋ ಒಂದು ಧರ್ಮ, ಈಗ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಳ್ಳುತ್ತೆ, ವೋಟ್ ಬ್ಯಾಂಕ್ ರಾಜಕಾರಣ, BJP ಹಿಂದೂಗಳನ್ನು ಓಲೈಕೆ ಮಾಡುತ್ತೆ, ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಹೇಳಲಾಗುತ್ತೆ. ಈಗ ಯಾವುದೋ ಒಂದು ಧರ್ಮದ, ಏನು ಕಾಂಗ್ರೆಸ್ ಓಲೈಸುವ ಒಂದು ಧರ್ಮದ ಏನಾದರೂ ಸಮಸ್ಯೆಗಳು ಬಂದಾಗ, ವಿಚಾರಗಳು ಬಂದಾಗ, ಅಥವಾ ಆ ಧರ್ಮದವ್ರು ಏನಾದರೂ ಅಹಿತಕರ ಘಟನೆಗಳು ಮಾಡಿದಾಗ, ಯಾರೋ ಒಬ್ಬರು ಇಬ್ಬರು ಮಾಡಿದಾಗ, ಆ ವಿಚಾರದಲ್ಲಿ ಚಿಂತಕರಾದಂಥವ್ರು ಅಥವಾ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥವ್ರು ಮೌನಕ್ಕೆ ಜಾರಿ ಬಿಡ್ತಾರೆ. ಕಾಣಿಸೋದಿಲ್ಲ. ಈಗ ಹೆಂಗೆ ಅಂದ್ರೆ ಯಾವತ್ತು ಮೌನಕ್ಕೆ ಜಾರಿಲ್ಲ. ಆದ್ರೆ ಹೆಂಗೆ ಅಂದ್ರೆ ಈಗ ಕ್ಷೀಣ ಆಗತ್ ಧ್ವನಿ ಅಂತ, ಅವರ ಧ್ವನಿಗಳನ್ನು ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ, ಆರ್ಶ್ ಇರಲ್ಲ. ಬೇರೆ ವಿಚಾರದಲ್ಲಿ ಮಾತ್ರ ಆರ್ಶ್ ಬರುತ್ತೆ. ಯಾವ ಮಟ್ಟಕ್ಕಾಗುತ್ತೆ ಅಂತಂದ್ರೆ, ಬೇರೆ ವಿಚಾರ ಬಂದಾಗ, ಹಿಂದೂಗಳ ವಿಚಾರಕ್ಕೆ ಬಂದಾಗ ಏನು ಟೌನ್ ಹಾಲ್ ಮುಂದೆ ಕ್ಯಾಂಡಲ್ ಇಟ್ಕೊಂಡು ಹೋರಾಟ ಮಾಡೋದೇನು, ಎಲ್ಲ ಸೇರ್ಕೊಳ್ಳೋದೇನು, ಅದೇ ಆ ಸಮುದಾಯದ ಏನಾದ್ರು ಸಮಸ್ಯೆ ಕಂಡು ಬಂದಾಗ ಯಾಕೆ ಮೃದು ಧೋರಣೆ ಅನ್ನೋದು ಪ್ರಶ್ನೆ. ನೋ ಸರ್, ಪ್ರಗತಿಪರರು ಯಾವತ್ತಿದ್ರು ಎಲ್ಲರನ್ನ ಸಮಾನವಾಗೇ ನೋಡ್ತಾರೆ, ಎಲ್ಲರ ಪರವಾಗೂ ಇದ್ದಾರೆ. ಆದರೆ ನಾನಿವತ್ತು ನೀವು ಈ BJP RSS ಹಿಂದುತ್ವ ಪಕ್ಷಗಳು, ಈ ಸಂಘಟನೆಗಳು, ಪಕ್ಷಗಳು ಎಲ್ಲರನ್ನೂ ಸೇರಿಸಿ ತಗೊಳ್ಳಿ, ಒಬ್ಬ ಮುಸ್ಲಿಮ ನೋವಾಯ್ತು, ಅವನು ಸಾವಾಯ್ತು, ಇನ್ನೇನೇ ಆಗಲಿ, ಅವರು ಯಾವತ್ತೂ ಅವರು ಮಿಡ್ದಿಲ್ಲ, ಅವ್ರ ಹೃದಯ ಮಿಡ್ದಿಲ್ಲ, ಅವ್ರ ಪರವಾಗಿ ಧ್ವನಿ ಎತ್ತಿಲ್ಲ. ಒಬ್ಬ ದಲಿತನಿಗೆ, ಒಬ್ಬ ಹಿಂದುಳಿದವನಿಗೆ ಆದ್ರೂ ಕೂಡ ಅವರು ಎಲ್ಲೂ ಮುಂದೆ ಬಂದಿಲ್ಲ ಸರ್. ಒಬ್ಬ ದಲಿತ ನೋಡಿ ನಾನು ಹೇಳ್ತೀನಿ, ಇವತ್ತು ಹಳ್ಳಿಗಳಲ್ಲಿ ಹೋಗಿ ನೀವು, ಇವತ್ತು ಕೂಡ ಜಾತಿ ಭೇದ ಭಾವಗಳು ತುಂಬಿ ತುಳುಕ್ತಾ ಇದ್ದಾವೆ. ಒಂದು ದಿನ ಈ RSS, ಈ BJP ಅವರು ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿದಾರಾ? ಒಂದಿನ ರೋಡಿಗಿಳಿದಿದ್ದಾರ? ರೋಡಿಗಿಳಿಯಂಗಿಲ್ಲ. ಇವರೆಲ್ಲ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಜಾತಿ ಪರ ಇದ್ದವ್ರ ಪರವಾಗಿ, ಹಣಕಾಸಿನ ಪರವಾಗಿ, ಹಣವಂತರ ಪರವಾಗಿ ನಿಂತ್ಕೊಂಡಿದ್ದಾರೆ ಹೊರತು ಯಾರು ಬಡವರ ಪರವಾಗಿ. ಈಗ ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷವನ್ನು ಸ್ವಲ್ಪ ಓಲೈಕೆ ಮಾಡ್ಕೊಳ್ತಾರೆ. ಅಲ್ಲಿ ಅವಕಾಶಗಳನ್ನ, ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ಅವಕಾಶಗಳನ್ನ ಪಡ್ಕೊಳ್ಳೋ ಸಲುವಾಗಿ ಅದನ್ನ ಬೆಂಬಲಿಸುವಂತ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದವ್ರು ಏನ್ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೇನು ಹಾಕಿ ಕರೆದಿಲ್ಲ. ನೋಡಿ, ನಾವು ನಮ್ಮನ್ನು ಕೂಡ ಇವತ್ತು ಅವರು ಸಮಾನವಾಗಿ ನೋಡ್ತಾ ಇದ್ದಾರೆ. ಕೇಳಿ, ನಿಮ್ಗೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ 1 ತಿಂಗಳ ಹಿಂದೆ ಈಗ ರಾಜ್ಯದಲ್ಲಿ ಈಗ ಯಾಕೆ ಇದನ್ನ ಸೆಲೆಕ್ಟೆಡ್ ವಿಚಾರಗಳು ಇಟ್ಕೊಂಡು ಮಾತಾಡಬಾರ್ದು ಅನ್ನೋದು ಇದೇ ಹೇಳೋದು. ಈಗ ಇನ್ನು BJP ಆಗಲಿ ಅಥವಾ ಇನ್ಯಾವುದೇ ಸಂಘ ಪರಿವಾರದ ಘಟನೆ ಆಗಲಿ, ಅವರು ಕೂಡ ನಾವು ಹಿಂದೂ, ನಾವೆಲ್ಲ ಒಂದು ಅಂತಾರೆ, ಅಲ್ಲಿ ಜಾತಿ ನೋಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ, ಅದು ಕೂಡ ಆಗಬಾರ್ದು. ಪ್ರಗತಿಪರರು ಕೂಡ ಈಗ ರಾಜ್ಯದಲ್ಲಿ ಏನೋ ಒಂದು ಸಣ್ಣ ಅಹಿತಕರ ಘಟನೆ ಆಯಿತು, ಏನೋ ಆಯಿತು, ಅದನ್ನ ಜಾತಿ ಧರ್ಮ ನೋಡ್ಕೊಂಡು ಮಾಡಬಾರ್ದು. ಈಗ ಒಂದೇ ನಿಮಿಷ, ರಾಜ್ಯದಲ್ಲಿ ಯಾವುದೋ ರಾಮನವಮಿ ದಿನ
ಏನು ಹಿಂದೂಗಳು ಕಾರಲ್ಲಿ ಬರ್ಬೇಕಾದ್ರೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೊಡ್ಕೊಂಡು ಅಲ್ಲಿ ಯಾರೋ ಇನ್ನೊಬ್ಬ ಬಂದು ಅದನ್ನ ಯಾಕೆ ಕೂಗಾಡ್ತೀಯಾ ಅಂತ ಹೇಳಿ ಹೇಳಿದ್ರು. ಅಂಥ ಸಂದರ್ಭದಲ್ಲಿ ಬುದ್ಧಿಜೀವಿಗಳು ಅನ್ಸ್ಕೊಂಡವರು, ಪ್ರಗತಿಪರರು ಅನ್ಸ್ಕೊಂಡವರು ಇದನ್ನ ಹೇಗೆ ಸರಿ ಪಡಿಸ್ಬೇಕು, ಯಾರು ತಪ್ಪಿದೆ, ಹಾಗಿದ್ರೆ ತಪ್ಪಿದಂಥವ್ರು ಆ ಸಮುದಾಯ ಏನ್ ಮಾಡ್ಬೇಕಾಗಿದೆ, ಅದನ್ನ ಯಾಕೆ ಮಾತಾಡಲ್ಲ, ಅಲ್ಲಿ ಯಾಕೆ ಮೌನವಾಗಿರ್ತೀರಿ? ನಾನು ಹೇಳ್ತೀನಿ. ಈಗ ನಿಮ್ಮ ಪ್ರಶ್ನೆಗೆ ನಾನು ಬರ್ತೀನಿ, ಒಂದೇ ನಿಮಿಷ. ನಾವು ಯಾವತ್ತು ಕಾಂಗ್ರೆಸ್ ಪರವಾಗಿಲ್ಲ, ನಾವು ಎಲ್ಲ ಪಕ್ಷಗಳನ್ನು ದೂರದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಯಾರು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಯಾರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಯಾರು ಪರವಾಗಿ ಮಾತಾಡಬೇಕು, ಯಾರು ವಿರೋಧವಾಗಿ ಮಾತಾಡ್ಬೇಕಂತ ನಮ್ಮದು ಇದೆ, ಆಯಿತಾ. ಕಾಂಗ್ರೆಸ್ ಅವ್ರೇನು ಕರೆದು ಬನ್ರಪ್ಪ ನೀವು ಬನ್ರಿ ಅಂತ ನಮ್ಮನ್ನೇನು ಅಧಿಕಾರನೂ ಕೊಟ್ಟಿಲ್ಲ. ಮೊನ್ನೆ ಒಂದು 100ಕ್ಕೂ ಹೆಚ್ಚು ನಿಗಮ ಮಂಡಳಿಗಳು ಲೀಸ್ಟ್ ಆಯಿತು. ಆ ಲೀಸ್ಟಲ್ಲಿ ಒಬ್ಬ ಹೋರಾಟಗಾರ ಆಗಲಿ ಪ್ರಗತಿಪರನಾಗಲಿ ಲೀಸ್ಟ್ ಇದ್ದಾವ, ಅವ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟವ್ರೆ. ಕೇಳಿ ಸರ್, ಒಂದು MLCನೂ ಮಾಡಿಲ್ಲ. ಈಗ ಯಾವುದೂ ಇಲ್ಲ ಅಂದಮೇಲೆ ನಾವ್ಯಾಕೆ ಅವ್ರ ಪರವಾಗಿ ನಾವು ಯಾವ ನಾವು ತಗೊಳ್ಳೋದು ಇಲ್ಲ ಸರ್, ಅಲ್ಲಲ್ಲ ತಗೊಳ್ಳೋದು ಇಲ್ಲ. ನೋಡಿ, ಯಾರೋ ಒಂದೆರಡು ಕೊಟ್ಟಿರ್ಬೋದು, ಆದರೆ ಯಾವತ್ತು ಏನೇ ಇದ್ರೂ ಕೂಡ ನಮ್ಮವರೇ ನೋಡಿ, ನಿಗಮ ಮಂಡಳಿ ಹೋದ್ರೂ ಕೂಡ ತಪ್ಪೆ ಅಂತ ಹೇಳಿ ತೋರಿಸ್ ಬರ್ತಾರೆ ಪ್ರಗತಿಪರರು. ಯಾರೋ ಒಬ್ಬರಿಬ್ಬರು ಇರ್ಬೋದು, ಆ ಥರ ಭಾಳ ನ್ಯಾಯ ನೀತಿ ನಡ್ಕೊತಾರೆ. ನೀವು ಹೇಳಿದ್ರಲ್ಲ, ಈಗ ಕಾರು ಬಂತು ಜೈ ಶ್ರೀರಾಮ್ ಅಂದರು. ನೀವು ಜೈ ಶ್ರೀರಾಮ್ ಅನ್ನಿ, ನೀವು ವೈಯಕ್ತಿಕವಾಗಿ ಇಟ್ಕೊಳ್ಳಿ. ಇದು ಸಾರ್ವಜನಿಕ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಇಷ್ಟ ನೀವು ಮಾಡ್ಕೊಳ್ಳಿ. ಜೈ ಶ್ರೀರಾಮರ ಅನ್ನಿ, ಅಲ್ಲಾರ ಅನ್ನಿ, ಏನಾರ ಅನ್ಕೊಳ್ಳಿ. ನಿಮ್ ವೈಯಕ್ತಿಕ ರೋಡಲ್ಲಿ ಹೋಗೋರು ಬರೋ ಯಾಕೆ ತೊಂದರೆ ಕೊಡ್ತೀರಿ ಸ್ವಾಮಿ? ನಮ್ಮ ಭಾರತ ದೇಶ ಸರ್ ಒಂದೇ ನಿಮಿಷ, ಭಾರತ ಸಂವಿಧಾನ ಹೇಳುತ್ತೆ, ಈ ದೇಶದ ಸಂವಿಧಾನ ಹೇಳುತ್ತೆ ನೀವು ನಿಮ್ಮ ಧರ್ಮಾಚರಣೆ ಮಾಡೋದಕ್ಕೆ ನಿಮಗೆ ಸ್ವತಂತ್ರ. ಹೌದು ಇದೆ, ಹಾಗಂತ ಹೇಳಿ ಅದಕ್ಕೆ ತೊಂದರೆ ಆದಾಗ ಕೇಳಿ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಪಾದನೆ ಮಾಡತಕ್ಕಂತ ನಮ್ಮ ಸೆಕ್ಯುಲರ್ ದೇಶ ಇದು. ಈ ದೇಶವನ್ನ ಬಿಜೆಪಿ ಮತ್ತು RSS ಸಂಘ ಪರಿವಾರದವರು ಇದನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನು ಹಿಂದುತ್ವದ ಕಲರ್ ಕೊಡ್ತಾ ಇದ್ದಾರೆ. ನೋಡಿ, ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಅವ್ರ ವೇದಗಳು ತಗೊಳ್ಳಿ, ಎಲ್ಲೂ ಹಿಂದೂ ಅನ್ನೋದು ಪದ ಇಲ್ಲ. ಇವರು ಅಧಿಕಾರ ಬರೋದಕ್ಕೋಸ್ಕರ ಜನರಿಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಹಿಂದುತ್ವ ಅನ್ನೋದು. ನೋಡಿ ಕೇಳಿ ಸರ್, ನಾನು ಚಿಕ್ಕವನಿದ್ದಾಗ ರಾಮಾಯಣವನ್ನ ನಾವು ನೋಡ್ಕೊಂಡು ಬೆಳೆದಿದ್ವಿ. ಆವಾಗ ರಾಮಾಯಣ ಹುಟ್ಟಿದ್ದನ್ನ ಈಗ ಕಳೆದ 30-35 ವರ್ಷಗಳಿಂದ ಜನಗಳ ತಲೆಗೆ ಹೆಂಗ್ ಹೊಡಿತಾ ಇದ್ದಾರೆ ಅಂದ್ರೆ, ಬಂದೂಕ್ ತಂದು ಹೊಡೆದಂಗೆ ರಾಮ ಲಕ್ಷ್ಮಣ ಹನುಮಂತನ ಬಗ್ಗೆ ಹೇಳ್ತಾರೆ ಇವರು. ರಾಮ ಎಲ್ಲಿದ್ರು, ಲಕ್ಷ್ಮಣ ಎಲ್ಲಿದ್ರು, ಸೀತೆ ಎಲ್ಲಿದ್ರು, ಇದೊಂದು ಕತೆ ತಗೊಂಡು ಬಂದು ನಮ್ಮನ್ನು ಇವತ್ತು ರಾಮ ಮಂದಿರದ ಹೆಸರಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು. ಈಗ ಅದೇ ಸರ್, ಈಗ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತ ಒಂದಷ್ಟು ಚಿಂತಕರ ಥಾಟ್ಸ್ ಗಳು ಏನಾಗಿದೆ ಅಂದ್ರೆ, ಈ ದೇಶದಲ್ಲಿ ಈ ದೇಶದ ಮಣ್ಣು ನೀರು ಗಾಳಿಯನ್ನ ಸೇವಿಸಿ ಇಲ್ಲಿನ ಸಕಲ ಸವಲತ್ತುಗಳನ್ನ ಪಡೆದುಕೊಂಡು ಈ ದೇಶದ ಪ್ರಜೆಯಾಗಿ, ರಾಜ್ಯದ ಪ್ರಜೆಯಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಅಂತಾರೆ ಬಿಡ್ರಿ, ಅದು ನಾವು ನೆರೆ ಅದು ದೊಡ್ಡದೇ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು 100ಕ್ಕೆ 100 ತಪ್ಪು. ಅದು ಯಾರೋ ಒಬ್ಬರು ಅಂದಿರ್ತಾರೆ ಸರ್. ಅದನ್ನ ಎಲ್ಲಾರ್ಗೂ ನೀವು ಬಣ್ಣ ಹಚ್ಬೇಡಿ. ಅವ್ನು ಯಾವನು ಹಚ್ಚಿದ್ದಾನಲ್ಲ, ಆ ಹುಡುಗಿ ಅವತ್ತು ಅಮೂಲ್ಯ ಇದ್ದಾಳಲ್ಲ, ಅವತ್ತು ಅವಳು ಸ್ಟೇಜಿನ ಮೇಲೆ ಹೇಳ್ದಳಲ್ಲ, ಅವಳು ಏನೋ ಹೇಳಕ್ ಹೊರಟ್ರು. ಈಗ ನಾನು ಅಂದೆ, ಈಗ ನೀವು ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಈ ಉಚ್ಚಾರ ಮಾಡೋಲ್ಲ, ಈ ಉಚ್ಚಾರ ಅವಳು ಅವತ್ತು ಏನೋ ಪ್ರತಿಪಾದನೆ ವಿಧಾನಸೌಧದಲ್ಲಿ ಅವ್ರು ಯಾರು ಇವರು ಏನು MLC ಜೊತೆಗಿದ್ದಂತವ್ರು ಕೂಗುದ್ರಲ್ಲ, ಅದು ಆರೋಪ ಇದೆ, ಇನ್ನೂ ಪ್ರೂವ್ ಆಗಿಲ್ಲ. ನೋಡಿ, ನಾನು ಹೇಳ್ತೀನಿ ಕೇಳಿ, ಒಬ್ಬ ಭಾರತ ದೇಶದ ಪ್ರಜೆ ಪಾಕಿಸ್ತಾನ ಬಗ್ಗೆ ನೋಡಿ, ಈಗ ನಮ್ಮ ತಲೆ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾನು ನೋಡಿ ಸರ್, ನಾನು ಈ ದೇಶದ ಬಗ್ಗೆ ತಲೆ ಕೆಡಿಸ್ಕೋಬೇಕು ಎಲ್ಲ ಮೇಡಮ್, ನಾನು ಈ ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಈ ರಾಜ್ಯದ ಜನರ ಸಮಸ್ಯೆ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕು ಅಲ್ವಾ, ಈ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಚಿಂತನೆ ಮಾಡಬೇಕು. ಆ ಪಕ್ಕದ ದೇಶದ ಬಗ್ಗೆ ಯಾಕಷ್ಟು ವ್ಯಾಮೋಹ? ಒಂದು ವಿಷಯ ನಾನು ಹೇಳ್ತೀನಿ ಕೇಳಿ. ಈಗ ನೀವು ಪಕ್ಕದ ದೇಶ ಏನೋ ಹೇಳಿ, ಈಗ ನಮ್ಗೆ ಒಂದು ಮಕ್ಕಳು ಅಳಬೇಕಾದಾಗ ಎಲ್ಲಿ ಗುಮ್ಮ ಇದ್ದಾನೆ ಅಂತ ಹೇಳ್ತಾರೆ, ಬಂದ್ಬಿಡ್ತಾನೆ ನೋಡು ಗುಮ್ಮ, ನಿನ್ನ ನುಂಗ್ಬಿಡ್ತಾನೆ ಅಂತ. ನಾನೊಂದು ವಿಷಯ ಹೇಳ್ತೀನಿ, ಭಾರತ ಇದು ಭಾಳ ದೊಡ್ಡ ದೇಶ. ಇದು ಇವತ್ತು ಎಷ್ಟು ಅಂಗಗಳೆಲ್ಲ ಬಿಟ್ಟು ಹೋಗಿದಾವಲ್ಲ, ಅವೆಲ್ಲ ನಮ್ಮವೇ. ಪಾಕಿಸ್ತಾನ ಆಗಿರ್ಬೋದು, ಸುತ್ತಮುತ್ತ ನೇಪಾಳ ಆಗಿರ್ಬೋದು, ಇವೆಲ್ಲ ಏಷ್ಯಾ ಖಂಡ ಹಳೆ ಮ್ಯಾಪ್ಗಳು ತೊಗೊಂಡಾಗ ಇದು ನಮ್ಮ ದೇಶದ ಒಂದು ಅಂಗ, ಆಯಿತಾ. ಅವು ಅಲ್ಲೆಲ್ಲ ಏನಾಗಿದ್ದಾವೆ,
ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಈಗ ನಮ್ಮ ಮನೆಯಲ್ಲೇ ಇರುತ್ತೆ. ಫ್ಯಾಮಿಲಿನಲ್ಲಿ ನಾವು 3 ಜನ 4 ಜನ ಅಣ್ಣ ತಮ್ಮಂದಿರು ಇರ್ತೀವಿ ಅಂತ ತಿಳ್ಕೊ. ಬೆಳೀತಾ ಹುಟ್ಟುತ್ತಲೇ ಎಲ್ಲ ಅಣ್ಣ ತಮ್ಮಂದಿರಾಗಿರ್ತೀವಿ. ಬೆಳೀತಾ ಏನಾಗ್ತದೆ, ನನಗೆ ಬೇಡ ಕಣೋ, ನಾನು ಸಪ್ರೇಟ್ ಆಗಿರ್ತೀನಿ ಅಂತ ನನ್ನ ಕೇಳಿ, ನನ್ನ ಪಾಲು ನಾನು ತಗೊಂಡು ಆಚೆ ಹೋಗ್ತೀನಿ. ಮುಂದುವರ್ಸೋಣ. ಈಗ ನಾವು ಇವ್ರ ಹತ್ರ ಒಂದೇ ನಿಮಿಷ ವಿಡಿಯೋ ಕಾಲಲ್ಲಿ ಇದ್ದಾರೆ ಪಾಪ, ಅವ್ರು ಮಾತಾಡ್ತಾರೆ. ಸತ್ಯಪ್ರಕಾಶ್ ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಯಾಕೆ ಹಿಂದೂಗಳ ಸಮಸ್ತ ಹಿಂದೂಗಳ ಭಾವನೆಗಳನ್ನ ಗೌರವಿಸೋದಿಲ್ಲ? ಅವ್ರಿಗೆ ಬರೀ ಅಲ್ಪಸಂಖ್ಯಾತರ ಜಪ ಅಷ್ಟೇ ಮುಖ್ಯ ಆಗುತ್ತೆ, ಪಾಕಿಸ್ತಾನದ ವಿಚಾರವೇ ಬಹಳ ಮುಖ್ಯ ಆಗುತ್ತೆ ಅಂಥೇಳಿ ಬಿಜೆಪಿ ನಾಯಕರು ಆರೋಪ ಮಾಡುವಂಥದ್ದು. ಯಾಕೆ ಸರ್, ಏನು ಕಾರಣ ಇರ್ಬೋದು? ಈಗ ಹಿಂದೂಗಳಂದ್ರೆ ಯಾರ್ಯಾರು? ಭಾರತದಲ್ಲಿರುವಂತ ಜಾತಿ ಯಾರ್ಯಾರು ಹಿಂದೂಗಳಂದ್ರೆ? ಅಲ್ಲ, ನಾವೇ ಎಲ್ಲ ನಾವುಗಳೆಲ್ಲ, ನಾವು ಎಲ್ಲ ಕರೆಕ್ಟ್ ಅಲ್ವಾ? ಹಿಂದೂಗಳಂದ್ರೆ ಬರೀ ಮೇಲ್ವರ್ಗದವ್ರು ಮಾತ್ರ ಅಲ್ಲ, RSS ಜೊತೆಯಲ್ಲಿ ಇರೋರು ಮಾತ್ರ ಅಲ್ಲ ಹಿಂದೂಗಳು. ಹಿಂದೂಗಳಂದ್ರೆ ಮೇಲ್ವರ್ಗದವರು, ಈ ನಾಡಿನಲ್ಲಿರುವ ಲಿಂಗಾಯತರು, ಒಕ್ಕಲತನ ಮಾಡೋ ಒಕ್ಕಲಿಗರು, ಹಿಂದುಳಿದವರು, ಟ್ರೈಬಲ್ಸು, SC ಎಲ್ಲರೂ ಸೇರಿ ಹಿಂದೂಗಳು. SC ST ಗೆ ರಿಸರ್ವೇಶನ್ ಕೊಟ್ಟವ್ರು ಯಾವ ಪಕ್ಷ? RSS ಬಿಜೆಪಿ ಅವರ ಕೊಟ್ಟಿದ್ದು? ಅವ್ರು ಹಿಂದೂಗಳಲ್ವಾ? OBC ರಿಸರ್ವೇಶನ್ ಕೊಟ್ಟು ಅವ್ರಿಗೆಲ್ಲ ಸಬಲೀಕರಣ ಮಾಡಿರೋದು ಯಾರು? ಅವರು ಹಿಂದೂಗಳಲ್ವಾ? ಈಗ ಸಿದ್ದರಾಮಯ್ಯ ಸರ್ಕಾರ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತು. ಬರೀ ಮುಸಲ್ಮಾನರಿಗೆ ಕೊಟ್ರು? ಹಿಂದೂಗಳು ಯಾರು ಇಲ್ವಾ? ದಲಿತ ಮಹಿಳೆಯರು, OBC ಮಹಿಳೆಯರು, ಬೇರೆ ಮಹಿಳೆಯರು ಹೋಗ್ತಾ ಇಲ್ವಾ? ಅಕ್ಕಿ ಭಾಗ್ಯ ಕೊಡ್ತು, ಏನು ಬರೀ ಮುಸಲ್ಮಾನರಿಗೆ ಕೊಟ್ರು? ಸೊ ಈ ಭ್ರಮೆ ಇವ್ರು ಹೇಳ್ತಾರಲ್ವಾ, ಗುಮ್ಮ ಗುಮ್ಮ ಗುಮ್ಮ. ಇವ್ರ ಪ್ರಕಾರ ಹಿಂದೂಗಳಂದ್ರೆ ಸನಾತನ ಧರ್ಮ ಫಾಲೋ ಮಾಡೋರು ಮಾತ್ರ. ಎಲ್ಲ ಹಿಂದೂಗಳು ಸನಾತನ ಧರ್ಮ ಫಾಲೋ ಮಾಡಲ್ಲ. ವೈದಿಕರು ಸನಾತನ ಧರ್ಮ ಫಾಲೋ ಮಾಡ್ತಾರೆ. ನಮ್ಮಂತ ಶೂದ್ರರು ನಮ್ದೇ ದೇವಸ್ಥಾನಗಳು, ನಮ್ದೇ ಇವು, ನಮ್ದೇ ಪದ್ಧತಿಗಳು, ನಮ್ದೇ ಕಲ್ಚರ್ ಎಲ್ಲ ಬೇರೆ ಬೇರೆ. ಟ್ರೈಬಲ್ಸ್ ಕಲ್ಚರ್ ಬೇರೆ ಬೇರೆ ಇದೆ. ಸೊ ನೀವು ಹಿಂದೂಗಳಂದ್ರೆ ಒಂದೇ ಸೆಕ್ಟ್ ಜನ ಅಂತ ನಿಮ್ಮ ಒಂದು ಭ್ರಮೆಯಲ್ಲಿ ಇರಬೇಡಿ. ಇವತ್ತು ಕಾಂಗ್ರೆಸ್ ಸರ್ಕಾರ SC ಗಳಿಗೆ, ST ಗಳಿಗೆ, OBC ಗಳಿಗೆ, ಶ್ರಮಿಕರಿಗೆ, ರೈತರಿಗೆ, ಇವ್ರಿಗೆಲ್ಲ ಮಾಡಿರೋದು ಏನು? ಜಾತಿ ನೋಡಿನಾ? ಧರ್ಮ ನೋಡಿನಾ? ಎಷ್ಟು ಜನ ಮುಸಲ್ಮಾನರು ರೈತರಿದ್ದಾರೆ ಸ್ವಾಮಿ? ಹೇಳಿ, ನೀವೇ ಹೇಳಿ. 1% ಇಲ್ಲ ಪಾಪ. ಅವರೆಲ್ಲ ಪಂಚರು, ಗಿಂಚರು, ಮೆಕ್ಯಾನಿಕ್ ಶಾಪ್ಗಳು ಅವು ಇವು ಹಾಕೊಂಡಿದ್ದಾರೆ ಅಲ್ವಾ? ಮೇಡಮ್ ಏನೋ ಹೇಳ್ತಾರೆ ಇದ್ದಾರೆ, ಹೇಳಿ ಮೇಡಮ್. ನೋಡಿ, ಅವ್ರು ಹೇಳ್ತಿರೋದಕ್ಕೆ ಪೂರಕವಾಗಿ ನಿಮ್ಗೆ ಹೇಳ್ತೀನಿ. ಯಾಕೆ ನಾವು ಈ ಹಿಂದೂ ಅಥವಾ ಮುಸ್ಲಿಮರನ್ನು ಹೆಚ್ಚು ಓಲೈಸುವಂಗೆ ಕಾಣಿಸುತ್ತೆ ಅಂತಂದರೆ, ನಾವೇನಾದರೂ ಒಂದು ತಪ್ಪಾಗುತ್ತೆ ಅಂತ ಇಟ್ಕೊಳ್ಳಿ. ಹಿಂದೂ ಅನ್ನೋರಿಂದ ಅವ್ರು ಹಿಂದೂನೇ, ಎಲ್ಲರೂ ಒಂದೇ. ಆದರೆ ಬ್ರಾಹ್ಮಣ ಶಾಹಿಯನ್ನು, ಪುರೋಹಿತ ಶಾಹಿಯನ್ನು ಹಿಂದೂ ಅಂದ್ಕೊಂಡಿದ್ದಾರೆ. ಅದಕ್ಕೆ ಹಂಗೆ ತೊಂದರೆ ಆಗುತ್ತೆ. ಅವರು ಹೇಳಿದಾಗ ಜೈ ಶ್ರೀರಾಮ್ ಅಂದರೆ ತಪ್ಪಲ್ಲ. ನೀನು ಜೈ ಶ್ರೀರಾಮ್ ಹೇಳ್ದಿದ್ರೆ ನಿನಗೆ ಒದಿತೀನಿ ಅಂತ ಹೇಳ್ತಾರಲ್ಲ, ಅಂತ ಸಂದರ್ಭದಲ್ಲಿ ನಾವು ಇವ್ರ ಪರವಾಗಿ ನಿಲ್ಬೇಕಾಗುತ್ತೆ. ಅದೇ ಪ್ರಶ್ನೆ ಅದೇ ಮೇಡಮ್. ಈಗ ನಮ್ಮ ಪ್ರಶ್ನೆ ಅದು ಕೂಡ ತಪ್ಪು. ನೀನ್ ಜೈ ಶ್ರೀರಾಮ್ ಹೇಳ್ಬೇಡ, ಅಲ್ಲಾಹು ಅಕ್ಬರ್ ಅಂತ ಹೇಳೋ ಮನಸ್ಥಿತಿನೂ ಕೂಡ ಖಂಡಿಸ್ಬೇಕಲ್ಲ, ಅದನ್ನು ಕೂಡ ಖಂಡಿಸ್ಬೇಕಲ್ಲ. ಯಾಕೆ ಮೌನ ಆಗುತ್ತೆ? ಯಾಕಂತೀನಿ, ಮುಸ್ಲಿಮರು ಯಾವತ್ತೂ ಕೂಡ ನೀನು ಅಲ್ಲಾಹು ಅಕ್ಬರ್ ಅಂತ ಹೇಳು ಅಂತ ಹೇಳಿಲ್ಲ. ದೇವಸ್ಥಾನದಲ್ಲಿ ಬಂದ್ರೆ ನೀನ್ ಬರಬೇಡ, ಇಲ್ಲಿ ಯಾಕಂದ್ರೆ ಮೊನ್ನೆ ಒಂದು ಘಟನೆ ಆಯ್ತು. ಆಗಿದೆ. ಮತಾಂಧರು ಇದ್ದಾರೆ ಪಕ್ಕಾ. ಅದೇ ನಮಗೆ ಸಮಸ್ಯೆ ಆಗ್ತಿರೋದು. ಮತಾಂಧತೆ ಅನ್ನೋದು ಯಾವುದೋ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಗುತ್ತಿಗೆಯಾಗಿಲ್ಲ. ಅದನ್ನ ಎಲ್ಲರೂ ಖಂಡಿಸ್ಬೇಕು. ಆದ್ರೆ ಹೆಚ್ಚು ಅಪಾಯಕಾರಿಯಾದಂತದನ್ನ ಹೆಚ್ಚು ಹೇಳ್ತೀವಿ ಅಷ್ಟೇನೆ. ನಾವ್ ಯಾವ್ದೋ ಒಂದು ಹೇಳಿದಾಗ ನೀವು ಮುಸ್ಲಿಮರು ಯಾಕೆ ಖಂಡಿಸಲ್ಲ ಅಂತಾರೆ. ಮುಸ್ಲಿಮರನ್ನ ಮಾಡಿರಲ್ವಲ್ಲ ಖಂಡಿಸಕ್ಕೆ. ಈಗ ದೇವಸ್ಥಾನದಲ್ಲಿ ಅತ್ಯಾಚಾರ, ಸ್ವಾಮಿಗಳಿಂದ ಅತ್ಯಾಚಾರ, ಇಂಥದ್ದು ಅಲ್ಲಿ ಮಾಡಿದಾಗ ಅಲ್ಲೂ ಹೇಳ್ತೀವಿ, ಇಲ್ಲೂ ಹೇಳ್ತೀವಲ್ವಾ. ಇಲ್ಲಿ ಹೆಚ್ಚು ನಡೀತದೆ. ಮೊನ್ನೆ ಚಿಕ್ಕಪೇಟೆ ಅಲ್ಲೆಲ್ಲೋ ಹನುಮಾನ್ ಚಾಲೀಸ ಹಾಕೊಂಡು ಹಾಡು ಕೇಳ್ತಾ ಇದ್ರು. ಅಲ್ಲಿ ಯಾರೋ ಒಂದಷ್ಟು ಸಮುದಾಯದ ಯುವಕರು ಬಂದು ಈ ಹನುಮಾನ್ ಚಾಲೀಸ ಹಾಕ್ಬೇಡ ನೀನು, ಅದು ಯಾರಾದ್ರೂ ಅವ್ರ ಚಾಲೀಸ್ ಅವ್ರ ಇಷ್ಟ. ಈಗ ಅದೇ ಇಲ್ಲಿ ಜುಟ್ಟು ಬಿಟ್ಕೊಳ್ತಾನೆ, ನಾಮ ಇಲ್ಲಿ ನಮ್ಗೆ ಮತಾಂಧರನ್ನ ಗುರುತಿಸಿ ಫೈಂಡ್ ಔಟ್ ಮಾಡಿ ಸಮಗ್ರವಾಗಿ ಟೀಕೆ ಮಾಡುವಂತದ್ದು ಆಗ್ತಾ ಇಲ್ಲ. ಅದೇ ಸಮಸ್ಯೆ ಆಗ್ತಾ ಇರೋದು ಅಂತ. ಹೌದಾ, ಅವ್ರು ಯಾರ್ರಿ, ಯಾವ ಕಮ್ಯುನಿಟಿ, ಹೌದಾ, ಸುಂದರಿ ನೋಡೋಣ ಅಂತ. ಆ ಒಂದು ಸೆಲೆಕ್ಟಿವ್ ಮೈಂಡ್ ಸೆಟ್ ಹೋಗ್ಬೇಕು ಅನ್ನೋದು ನಮ್ಮ. ಸರಿ, ಏನಾಗುತ್ತೆ ಅಂದ್ರೆ ಬಹಳ ಕಡಿಮೆ ಸಂಖ್ಯೆ ಅಲ್ಪಸಂಖ್ಯಾತರಿಗೆ ಹೆಚ್ಚೆಚ್ಚು ಹಿಂಸೆ ಆದಾಗ ಸಹಜವಾಗಿ ಆ ಕಡೆ ಇದಾಗುತ್ತೆ, ಅಯ್ಯೋ ಅನಿಸ್ಬಿಡುತ್ತೆ. ಈಗ ಅಂಗವಿಕಲನಿಗೆ ನೀವು ಮನೆಯಲ್ಲಿ
ಎಲ್ಲ ಮಕ್ಕಳಿಗೆ ತೋರಿಸೋದಕ್ಕಿಂತ ಹೆಚ್ಚು ಯಾಕೆ ಒಲವು ತೋರಿಸ್ತಾರೆ ಅಂದರೆ ಅವ್ನದೇನೋ ತಪ್ಪಿದ್ರು ಹೊಟ್ಟೆಗೆ ಹಾಕೊಂಡು ಹೋಗು ಅಂತಾರಲ್ಲ, ಆ ರೀತಿ ಆಗುತ್ತೆ. ಅದಕ್ಕೆ ಇಲ್ಲಿ ಮೇಡಮ್ ಒಂದೇ ಸಮಾನವಾಗಿ ಕಾಣುವಂಥದ್ದು ಮೇಡಮ್, ಬರಬೇಕು. ಈಗ ಕಳೆದ 10 ವರ್ಷಗಳಿಂದ ನಮ್ಮ ಭಾರತದಲ್ಲಿ ಬಿಜೆಪಿ ಸರ್ಕಾರ ಆಳ್ವಿಕೆಯಲ್ಲಿ ಇದೆಯಲ್ಲ, ಇಲ್ಲಿ ಪಾಪ ಈ ಅಲ್ಪಸಂಖ್ಯಾತರಿಗೆ ಎಷ್ಟು ಕನಿಷ್ಠ ಭಾವನೆಯಿಂದ ನೋಡೋಕೆ ಶುರು ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರ ಆಳ್ವಿಕೆ ಮಾಡೋರು, ಆಳ್ವಿಕೆ ಮಾಡುವಂಥ ಸರ್ಕಾರ ಯಾರೇ ಆಗಿರಲಿ ಎಲ್ಲ ಪ್ರಜೆಗಳನ್ನು ಸಮಾನತೆ ದೃಷ್ಟಿಯಿಂದ ನೋಡಬೇಕಾದಂಥ ಕರ್ತವ್ಯ ಅದು. ಅವ್ರು ಓಟ್ ಹಾಕಲಿ, ಓಟ್ ಹಾಕದೇ ಇರಲಿ, ಅವ್ರನ್ನೆಲ್ಲ ಸಮಾನ ಭಾವನೆಯಿಂದ ನೋಡಬೇಕಾದವರು ಪ್ರಧಾನಮಂತ್ರಿಗಳು ಏನು ಹೇಳ್ತಾರಂತಂದರೆ, ಈ ಕಾಂಗ್ರೆಸ್ ಪಕ್ಷದವರು ಇರೋಬರ ಆಸ್ತಿಗಳನ್ನೆಲ್ಲ ತಗೊಂಡು ಎಲ್ಲರಿಗೂ ಹಂಚ್ತಾರಂತೆ. ಅಂದರೆ ಯಾರಿಗೆ ಹಂಚ್ತಾರಂದ್ರೆ ಈ ಗುಸ್ಬೈಟಿಗಳಿಗೆ ಹಂಚ್ತಾರಂತೆ. ಅಂದರೆ ಗುಸ್ಬೈಟಿಗಳಂತ ಯಾರನ್ನು ಇವ್ರು ಹೇಳ್ತಾರಂದ್ರೆ ಮುಸ್ಲಿಮ್ಸನ್ನ ಗುಸ್ಬೈಟಿಗಳಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಲಕ್ಷಾಂತರ ಜನಗಳಿದ್ದಲ್ಲಿ ಈ ಥರ ಮುಸ್ಲಿಮ್ಸನ್ನ ಬೈದ್ರೆ ಎಷ್ಟು ನೋವಾಗುತ್ತೆ. ಸತ್ಯಪ್ರಕಾಶ್ ಅವ್ರು ಮಾತಾಡೋಕೆ ಟ್ರೈ ಮಾಡಿದ್ರು ಸರ್. ಈಗ ನೋಡಿ, ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರನೇ ರೀ. ಯಾರು ಹೇಳಿದ್ರು ಹಿಂದೂ ರಾಷ್ಟ್ರ ಅಲ್ಲ ಅಂತ. ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ, ಆದ್ರೆ ಸೆಕ್ಯುಲರ್ ಹಿಂದೂ ರಾಷ್ಟ್ರ, ಜಾತ್ಯತೀತ ಹಿಂದೂ ರಾಷ್ಟ್ರ. ನಮ್ಮ ಎರಡು ರಾಷ್ಟ್ರಗಳಾಗಿ ವಿಭಜನೆ ಆದಾಗ ನಮ್ಗೆ 2 ಚಾಯ್ಸ್ ಇತ್ತು. ಪಾಕಿಸ್ತಾನ ಅವ್ರಿಗೊಂದು ಚಾಯ್ಸ್ ಇತ್ತು, ಭಾರತ ದೇಶಕ್ಕೊಂದು ಚಾಯ್ಸ್ ಇತ್ತು. ಭಾರತ ದೇಶ ಏನ್ ಚಾಯ್ಸ್ ತಗೊಂಡ್ರು? ನಮ್ಮ ಫೌಂಡಿಂಗ್ ಫಾದರ್ಸ್ ನೆಹರು ಇವರೆಲ್ಲ, ಗಾಂಧಿ ಇವರೆಲ್ಲ ಏನ್ ತಗೊಂಡ್ರು? ನಾವು ಬಹುತೇಕರು ಹಿಂದೂ ಇದ್ರೂ ಇಲ್ಲಿ ನಾವು ಎಲ್ಲರ ರಾಷ್ಟ್ರ ಆಗೋಣ, ನಾವು ಹಿಂದೂಗಳ ರಾಷ್ಟ್ರನೂ ಹೌದು, ನಾವು ಮುಸಲ್ಮಾನರಿಗೂ ಈ ಜಾಗ ಹೌದು, ಈ ಭಾರತ ದೇಶ ಮುಸಲ್ಮಾನರಿಗೂ ಜಾಗ, ಕ್ರೈಸ್ತರಿಗೂ ಜಾಗ, ಜೈನರಿಗೂ ಜಾಗ, ಬೌದ್ಧರಿಗೂ ಜಾಗ ಇದೆ, ಆಥಿಸ್ಟ್ಗೂ ಜಾಗ ಇದೆ, ಯಾವ ರಿಲಿಜನ್ ಫಾಲೋ ಮಾಡದೇ ಇರೋರ್ಗೂ ಇದೆ. ಇವತ್ತು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಮೇಡಮ್? ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಒಂದ್ ನಿಮಿಷ, ಈ ಕಾಂಗ್ರೆಸ್ ಅವ್ರಿಗೆ ಸಮಸ್ಯೆ ಇದು ಇರೋದು ಸರ್, ಏನು ತಿಳ್ಕೊಳ್ಳಲ್ಲ, ಏನೇನೋ ಮಾತಾಡ್ಬಿಡೋದು. ಏನ್ ಹೇಳ್ತಾರಂದ್ರೆ ಸೆಕ್ಯುಲರ್ ಅನ್ನೋದಿದೆ ಅಂತ. ಸೆಕ್ಯುಲರ್ ಅಂತ ಹೇಳಿ ನೀವು ಹಿಂದೂ ಸೆಕ್ಯುಲರ್ ಅವೆಲ್ಲ ಇಲ್ಲ, ಹಿಂದೂ ಸೆಕ್ಯುಲರ್ ಈಕ್ಯುಲರ್ ವರ್ಡ್ಸ್ಗಳಿಲ್ಲ. ಭಾರತ ಓನ್ಲಿ ಸೆಕ್ಯುಲರ್ ದೇಶ ಅಷ್ಟೇ. ನೀವು ಫಸ್ಟ್ ಕೇಳಿಸ್ಕೊಳ್ರಿ, ಫಸ್ಟ್ ಸರಿಯಾಗಿ ಫಸ್ಟ್ ಕೇಳಿಸ್ಕೊಳ್ಳಿ. ಇವ್ರುಗಳು ಮಾಡಿರೋದು ಈ ರಾಮ ಮಂದಿರ ವಿಷಯವನ್ನ ಇವರೇ ಸ್ಟಾರ್ಟ್ ಮಾಡಿರೋದು. ಆಕ್ಚುಲಿ ದೇವಸ್ಥಾನ ಉದ್ಘಾಟನೆ ಮಾಡಿ ಗೇಟ್ ಓಪನ್ ಮಾಡಿದಾರೆ ಇವ್ರು ಮಾಡಿ ಅವ್ರ ಕೈ ಕೊಟ್ಬಿಟ್ಟು ಕೈಗೆ ಗಾಳ ಹಾಕೊಂಡು ಕೂತಿದ್ದಾರೆ. ಒಂದ್ ನಿಮಿಷ ಇರ್ರಿ. ಲಿಸನಿಂಗ್ ಈಸ್ ಅನ್ ಆರ್ಟ್. ಕೇಳಿಸ್ಕೋಬೇಕು ಫಸ್ಟ್. ನೀವು ಹೇಳ್ದಾಗೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ಸೊ ಒಳ್ಳೆ ಲಿಸನರ್ ಆಗಿ ಮೊದಲು, ಆಮೇಲೆ ನೀವು ಮಾತಾಡಿ. ನಾನು ಹೇಳಿದ್ದು ಒಂದ್ ನಿಮಿಷ ಇರ್ರಿ. ಒಂದು ಡಿಬೇಟ್ ಅಲ್ಲಿ ಹಂಗಲ್ಲ ಮಾತಾಡೋದು. ನೀವು ಮಾತಾಡೋದು ನಾನು ಮಧ್ಯದಲ್ಲಿ ಬಂದ ಸ್ವಲ್ಪ ಸಮಯ ನನಗಿದ್ದಾಗ ನನ್ಗೆ ಕೊಡಿ, ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಓಕೆ, ಡೋಂಟ್ ರೀಡ್ ಬಿಟ್ವೀನ್ ದ ಲೈನ್ಸ್, ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ದು ಹಿಂದೂ ಪ್ರಧಾನ ದೇಶ ಯಾರಿಲ್ಲ ಅಂದ್ರು, ಇಟ್ಸ್ ಅ ಫ್ಯಾಕ್ಟ್. ನಾವು ನಿಮ್ ತರ ಸುಮ್ನೆ ಬೊಬ್ಬೆ ಹೊಡೆಗಾಗಲ್ಲ ಅಲ್ವಾ? ಬಟ್ ಇಟ್ ಈಸ್ ಎ ಸೆಕ್ಯುಲರ್ ಕಂಟ್ರಿ. ಇಟ್ ಹ್ಯಾಸ್ ಸ್ಪೇಸ್ ಫಾರ್ ಹಿಂದೂಸ್, ಇಟ್ ಹ್ಯಾಸ್ ಸ್ಪೇಸ್ ಫಾರ್ ಮುಸ್ಲಿಮ್ಸ್, ಇಟ್ ಹ್ಯಾಸ್ ಸ್ಪೇಸ್ ಫಾರ್ ಆಲ್ ರಿಲಿಜಿಯನ್ಸ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಒಂದ್ ನಿಮಿಷ ಕಳ್ಕೋಬಾರ್ದು, ಅವ್ರ ಓಟು ಬರ್ಲಿ ಅನ್ನೋ ತರದ್ದು ಮೃದು ಧೋರಣೆಯ ಮಾತಾ ಹೆಂಗೆ ಅಂತ. ಹಂಗೆ ಕರೆಕ್ಟ್ ರೀ. ಎಲ್ಲರ ಓಟು ಬೇಕ್ರಿ. ಒಂದೇ ಕಮ್ಯುನಿಟಿ ಓಟಿಂದ ಗೆಲ್ಲಗಾಗಲ್ಲ. ಒಂದು ಪಕ್ಷ ಅಂದ್ಮೇಲೆ ಎಲ್ಲರ ಪಕ್ಷ ಆಗ್ಬೇಕು, ಇನ್ಕ್ಲೂಸಿವ್ ಪಾರ್ಟಿ ಆಗ್ಬೇಕು, ಸೆಕ್ಲೂಸಿವ್ ಪಾರ್ಟಿ ಆಗ್ಬಾರ್ದು. ಒಂದು ಸೆಕ್ಯುಲರ್ ಜಾತ್ಯತೀತ ಪಕ್ಷ ಎಲ್ಲರ ಪಕ್ಷ ಆಗ್ಬೇಕು. ಅದು ಹಿಂದೂಗಳನ್ನ ಯಾಕೆ ಬಿಡ್ಬೇಕು ನಾವು? ಹಿಂದೂಗಳನ್ನೂ ಬಿಡಬಾರ್ದು, ಮುಸಲ್ಮಾನರು ಬಿಡಬಾರ್ದು, ದಲಿತರನ್ನೂ ಬಿಡಬಾರ್ದು, ಯಾರನ್ನೂ ಬಿಡಬಾರ್ದ್ರಿ. ಯಾಕೆ ಬಿಡ್ಬೇಕು? ಯಾವ ಧರ್ಮಕ್ಕೂ ಸೇರ್ದೇ ಇರೋನ್ನ ಬಿಟ್ಟಾಕ್ಬಿಡೋಣ ಹಂಗಾದ್ರೆ? ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಕಾಂಗ್ರೆಸ್ ಪಕ್ಷ ಎಲ್ಲರ ಪಕ್ಷ, ಹಿಂದೂಗಳ ಪಕ್ಷ, ಮುಸಲ್ಮಾನರ ಪಕ್ಷ, ಕ್ರೈಸ್ತರ ಪಕ್ಷ, ದಲಿತರ ಪಕ್ಷ, ಹಿಂದುಳಿದವರ ಪಕ್ಷ, ಮಹಿಳೆಯರ ಪಕ್ಷ, ರೈತರ ಪಕ್ಷ, ಎಲ್ಲರ ಪಕ್ಷ ಇದು. ಅರ್ಥ ಆಯ್ತಾ? ಇದ್ರಲ್ಲಿ ಏನು ಭೇದ ಭಾವ ಮಾಡಬೇಡಿ ದಯವಿಟ್ಟು. ಇಲ್ಲೇ ನಾವು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ಳೋದು. RSS ಅವ್ರು ಏನು ಕೆಡ್ಡಕ್ಕೆ ಹೋಗ್ಬಿಟ್ಟು ನಮ್ಗೆ ಇಡ್ತಾರೆ, ನಾವು ಹೋಗ್ಬಿಟ್ಟು ಬಿದ್ದು ಬಿಡ್ತೀವಿ. ಅದ್ರಲ್ಲಿ ಬೀಳ್ಬೇಡಿ. ಹಿಂದೂಗಳು ಪರವಾಗೂ ಇರ್ಬೇಕು ನಾವು. ಆದರೆ ಲಲಿತಾ ನಾಯ್ಕ್ ಮೇಡಮ್ ಹೇಳ್ದಂಗೆ ಮೂಲಭೂತವಾದಿಗಳು ಯಾವುದೇ ಇದ್ರಲ್ಲಿರ್ಲಿ, ಧರ್ಮದಲ್ಲಿರ್ಲಿ, ನಮ್ಮಲ್ಲಿರ್ಲಿ, ಅವ್ರನ್ನೂ ಉಗಿಬೇಕು. ಅವರಲ್ಲಿದ್ರೂ, ಮುಸಲ್ಮಾನರಲ್ಲಿದ್ರೂ ಅವ್ರನ್ನೂ ಉಗಿಬೇಕು. ಇದು ಜಾತ್ಯತೀತ ಒಂದು ವ್ಯವಸ್ಥೆಯಲ್ಲಿ ಒಂದು ಸೆಕ್ಯುಲರ್ ಮನುಷ್ಯ. ಐ ಆಮ್ ಎ ಸೆಕ್ಯುಲರ್. ನಾನು ಬರೀ ಮುಸಲ್ಮಾನರಲ್ಲಿರೋ ಇವ್ರಿಗೆ ಮಾತ್ರ ಹೇಳ್ತೀನಿ, ಹಿಂದೂಗಳಲ್ಲಿದ್ರೆ ಪರವಾಗಿಲ್ಲ, ನಾನು ಹಿಂದೂ ಅಂತ ಸುಮ್ಮನೆ ಇದ್ರೆ ಹೆಂಗೆ? ಮೂಲಭೂತವಾದಿಗಳು ಯಾವುದೇ ಧರ್ಮದಲ್ಲಿದ್ರೆ ಅವ್ರು ಕ್ಯಾನ್ಸರ್ ಇದ್ದಂಗೆ, ಅವ್ರನ್ನ ನೀವು ಕ್ವಾರಂಟೈನ್ ಮಾಡಬೇಕು. ಅದ್ರ ಅರ್ಥ ಇದಲ್ಲ, ಸೆಕ್ಯುಲರ್ ಅರ್ಥ ಇದಲ್ಲ ಹಿಂದೂಗಳನ್ನ ದೂರ ಆಗ್ಬಿಟ್ಟು ಬರೀ ಮುಸಲ್ಮಾನರ ಹಿಂದೆ ಹೋಗಿ ಅಂತಲ್ಲ.
ಇದೇ ಅವರು RSS ಅವರು ಬಿಜೆಪಿಗವರು ನಮ್ಮನ್ನ ನೋಡಿ ನಮ್ಮನ್ನ ಕೆಡ್ಡಕ್ಕೆ ಹೋಗ್ಬಿಟ್ಟು ಮಾಡ್ತಾ ಇರೋದು. ಅದಕ್ಕೆ ಬೀಳ್ಬೇಡಿ. ನಾವು ಎಲ್ಲಾ ಧರ್ಮಗಳನ್ನ ಈಕ್ವಲ್ ಆಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಇದು ಜಾತ್ಯತೀತ ದೇಶ. ಎಲ್ಲ ಧರ್ಮಗಳಿಗೂ ಪಾಲನೆ ಮಾಡೋ ಹಕ್ಕಿದೆ. ರಾಮ ಮಂದಿರನ್ನ ಕಟ್ಕೊಳ್ಳಿ, ಕೃಷ್ಣ ಮಂದಿರನ್ನ ಕಟ್ಕೊಳ್ಳಿ, ಅಲ್ಲಾಗೊಂದು ಮಸೀದಿಯನ್ನ ಕಟ್ಕೊಳ್ಳಿ, ಕ್ರೈಸ್ತರಿಗೊಂದು ಚರ್ಚನ್ನ ಕಟ್ಕೊಳ್ಳಿ. ಆದ್ರೆ ಒಂದು ಧ್ವಂಸ ಮಾಡಿ ಇನ್ನೊಂದು ಕಟ್ಟಬೇಡಿ. ದ್ವೇಷದಿಂದ ಕಟ್ಟಬೇಡಿ, ಪ್ರೀತಿಯಿಂದ ಕಟ್ಕೊಳ್ಳಿ. ಈಗ ರಾಹುಲ್ ಗಾಂಧಿ ಏನಂದ್ರು? ದ್ವೇಷದ ಬಾಜಾರಿನಲ್ಲಿ ಮೊಹಬ್ಬತ್ ದುಕಾನ್ ಕೋಲ್ ಅಂತ ಹೇಳಿದ್ರು. ಕಟ್ಟಪ್ಪ, ನೀನು ಏನೇನ್ ಬೇಕೋ ಕಟ್ಕೋ, ನೀನು ಮನೆ ಪಕ್ಕ ಕಟ್ಕೋ, ಮಸೀದಿ ಕಟ್ಕೋ, ಮಂದಿರ ಕಟ್ಕೋ, ಆದ್ರೆ ಒಂದು ಧ್ವಂಸ ಮಾಡಿ ಇನ್ನೊಂದು ಕಟ್ಟಬೇಡ ಅನ್ನೋದು ಕಾಂಗ್ರೆಸ್ಸಿನ ಫಿಲಾಸಫಿ. ಸಾರಿ ಇಫ್ ಐ ಹ್ಯಾವ್ ಟಾಕ್ ಲಿಟಲ್ ಮೋರ್. ನೀವು ಕಂಟಿನ್ಯೂ ಮಾಡಿ. ಇಬ್ಬಾಗ ಆಗುವಂಥ ಸಂದರ್ಭದಲ್ಲಿ ಈಗ ನಾವು ಎಲ್ಲ ಏನು ಜಾತಿ ಧರ್ಮಗಳನ್ನು ಸಮಾನವಾಗಿ ಕಾಣ್ತಿದ್ವಿ ಅನ್ನುವಂಥ ಕಾಂಗ್ರೆಸ್ ಪಕ್ಷ ಭಾರತ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಒಂದು ಬೇಡಿಕೆಯನ್ನು ಈ ದೇಶದ ಮುಖ್ಯಸ್ಥರಿಡ್ತಾರೆ. ಭಾರತ ದೇಶದಲ್ಲಿ ಸುಮಾರು 25% ಇರುವಂಥ ಮುಸ್ಲಿಮರಿಗೆ ನೀವು ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡಿ ಅಂತ ಕೇಳಿದಾಗ ಈ ದೇಶದ ಮುಖ್ಯಸ್ಥರುಗಳು ಮಹಾತ್ಮ ಗಾಂಧಿ ಅವರು ಸೇರಿದಂಗೆ ಇಲ್ಲ ಜನಸಂಖ್ಯೆ ಆಧಾರದ ಮೇಲೆ ಕೊಡೋದಕ್ಕಾಗಲ್ಲ, ಬೇಕಾದ್ರೆ ನೀವು ಪ್ರಧಾನಮಂತ್ರಿ ಆಗಿ ನಿಮ್ಮ ಕಮ್ಯುನಿಟಿಯಿಂದ ಆಗಿ, ಇಲ್ಲ ನೀವು ಡಿವೈಡ್ ಆಗಿ ಅನ್ನೋ ಥರದ್ದು. ಅದು ಆದಾಗ ಅವರು ಆಗಲ್ಲ ಅಂತ ಅಂದಾಗ, ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಲ್ಲ ಅಂತ ಅಂದಾಗ ಅವರು ವಿಭಜನೆಯ ವಿಚಾರಕ್ಕೆ ಬರ್ತಾರೆ. ಅಂದರೆ ಕಾಂಗ್ರೆಸ್ನ ನಿಲುವು ಮುಸ್ಲಿಮರ ಪರವಾಗಿಯೂ ಇರಲಿಲ್ಲ ಆ ಟೈಮಲ್ಲಿ. ಒಂದು ಸೆಕೆಂಡ್ ಮುಸ್ಲಿಮರಿಗೆ ಮೀಸಲಾತಿಯನ್ನ ಜನಸಂಖ್ಯೆ ಆಧಾರದ ಮೇಲೆ ಕೊಡುವ ವಿಚಾರ ಆ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ. ಒಂದ್ ಸೆಕೆಂಡ್ ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಟೈಮಲ್ಲಿ ನಿಮ್ಗೆ ಮುಸಲ್ಮಾನರಿಗೆ ರಿಸರ್ವೇಶನ್ ಬೇಕಂದ್ರೆ ತಗೊಳ್ಳಿ ಅಂತ ಹೇಳಿದ್ರು. ವಾಟ್ ಈಸ್ ರಿಸರ್ವೇಶನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್? ರಿಸರ್ವೇಶನ್ ಈಸ್ ರೆಪ್ರೆಸೆಂಟೇಷನ್ ಫಾರ್ ಅನ್ರೆಪ್ರೆಸೆಂಟೆಡ್ ಕ್ಲಾಸಸ್. ಯಾರ್ಯಾರು ಸೋಷಿಯಲಿ, ಎಕನಾಮಿಕಲಿ, ಎಂಪ್ಲಾಯ್ಮೆಂಟ್ ವೈಸ್ ಅನ್ರೆಪ್ರೆಸೆಂಟೆಡ್ ಇದ್ದಾರೋ ಅವ್ರಿಗೆ ರಿಸರ್ವೇಶನ್. ಇಟ್ ಇಸ್ ನಾಟ್ ಎ ಪಾವರ್ಟಿ ಅಲಿವೇಶನ್ ಟೂಲ್. ಅವಾಗ ಆ ಕೊಟ್ಟಿದ್ರೆ ಅದು ಹೇಳ್ತೀನಿ, ದೇಶ ವಿಭಜನೆ ಆಗ್ತಾ ಇರಲಿಲ್ಲ. ಇಲ್ಲ ಸರ್, ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ನಾನು ಮಾತಾಡ್ತೀನಿ. ಚರ್ಚೆ ಮುಂದುವರ್ಸೋಣ ಸರ್, ಚರ್ಚೆ ಮುಂದುವರ್ಸೋಣ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.